ಸತ್ಸಂಗ ಕಾರ್ಯಕ್ರಮಕ್ಕೆ ಸೇರಿರ್ತಕ್ಕಂತ ಎಲ್ಲಾ ಭಕ್ತರಿಗೂ ಹರೇ ಕೃಷ್ಣ ಮತ್ತೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಮತ್ತು ಎಲ್ಲರಿಗೂ ನಾನು ಸ್ವಾಗತವನ್ನ ಬಯಸುತ್ತಾ ಇವತ್ತಿನ ಒಂದು ಸತ್ಸಂಗ ಕಾರ್ಯಕ್ರಮವನ್ನ ಮಂಗಳಾಚರಣೆಯಿಂದ ನಾನು ಪ್ರಾರಂಭ ಮಾಡ್ತೇನೆ. ಓಂ ಅಜ್ಞಾನಾತಿಮಿರಂಧಸ್ಯ ಜ್ಞಾನಾಂಜನಾ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸ್ತುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಸ್ಯ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲಿಗೆ ಈ ಗೋಪಿಸೇನಾ ಕಾರ್ಯಕ್ರಮದಲ್ಲಿ ವೈಷ್ಣವ ಕೀರ್ತನೆಯನ್ನು ಹೇಳಲು ನಮ್ಮೊಂದಿಗೆ ಆಧರಣೀಯ ವೇದವತಿ ಸೇವನಿ ಮಾತಾಜಿಯವರು ನಮ್ಮೊಂದಿಗಿದ್ದಾರೆ. ಗೋಪಿಸೇನಾ ವತಿಯಿಂದ ನಿಮಗೆ ನಾನು ಸ್ವಾಗತವನ್ನ ಬಯಸ್ತೇನೆ ಮಾತಾಜಿ. ಮಾತಾಜಿಯವರ ಬಗ್ಗೆ ಒಂದು ಕಿರು ಪರಿಚಯ ಈ ರೀತಿ ಇದೆ. ಮಾತಾಜಿಯವರು ಸಹ ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಗುರು ಮಹಾರಾಜರ ಹತ್ತಿರ ದೀಕ್ಷೆಯನ್ನು ಪಡೆದಿದ್ದಾರೆ. ಇವರು ಮಾತಾಜಿಯವರು ತುಂಬಾ ವಿನಮ್ರ ಮತ್ತು ಉತ್ಸಾಹದಂತ ಭಕ್ತರಾಗಿದ್ದಾರೆ. ಇವರು ತುಂಬಾ ಚೆನ್ನಾಗಿ ಭಗವಂತನಿಗೆ ಡ್ರೆಸ್ ಗಳನ್ನ ಹೊಲಿತಾರೆ, ಅಂದ್ರೆ ವಸ್ತ್ರಗಳನ್ನ ಹೊಲಿತಾರೆ. ಆಮೇಲೆ ಕೀರ್ತನೆಯನ್ನು ಕೂಡ ತುಂಬಾ ಚೆನ್ನಾಗಿ ಇವರು ಮಾತಾಜಿಯವರು ಮಾಡ್ತಾರೆ. ಮತ್ತೆ ಪ್ರಭುಪಾದರ ಒಂದು ಪುಸ್ತಕಗಳನ್ನು ಸಹಿತ ಇವರು ಓದ್ತಾ ಇದ್ದಾರೆ. ಮತ್ತೆ ಇವರು ಅಡಿಗೆ ಮಾಡುವುದರಲ್ಲಿ ತುಂಬಾ ಪರಿಣಿತಿಯನ್ನು ಸಹಿತ ಹೊಂದಿದ್ದಾರೆ, ಅಂದ್ರೆ ಎಕ್ಸ್ಪರ್ಟ್ ಇದ್ದಾರೆ ಅಡಿಗೆ ಮಾಡೋದ್ರಲ್ಲಿ ಮಾತಾಜಿಯವರು. ಈ ತರ ಎಲ್ಲಾ ಒಳ್ಳೆ ಸೇವೆಗಳನ್ನ ಮಾತಾಜಿಯವರು ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ್ ಮಾತಾಜಿ. ನಿಮಗೆ ಈ ಗೋಪಿಸೇನಾ ವತಿಯಿಂದ ಸ್ವಾಗತವನ್ನ ಬಯಸ್ತೇನೆ ಮಾತಾಜಿ ನಾನು. ಹರೇ ಕೃಷ್ಣ. ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ. ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಮಾತಾಜಿ ಪ್ಲೀಸ್. ಸರಿ ಮಾತಾಜಿ. ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಕಲಸಿ ಬಾಯ ಚಪ್ಪರಿಸಿರೋ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಕಲಸಿ ಬಾಯ ಚಪ್ಪರಿಸಿರೋ ಒಮ್ಮಾನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ ಸುಮ್ಮನೆ ಸಜ್ಜಿಗೆ ತೆಗೆದು ಸಣ್ಣ ಶಾವಿಗೆಯ ಹೊಸೆಯುತ್ತಲೇ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಕಲಸಿ ಬಾಯ ಚಪ್ಪರಿಸಿರೋ ಹೃದಯವೆಂಬೋ ಮಡಿಕೆಯಲ್ಲಿ ಭಾವವೆಂಬ ಹೆಸರ ನಿಟ್ಟು
ಭಾವವೆಂಬ ಹೆಸರನಿಟ್ಟು ಬುದ್ಧಿಯಿಂದ ಪಾಕ ಮಾಡಿ ಹರಿವಾಣಕ್ಕೆ ಬಡಿಸಿಕೊಂಡು ಆನಂದ ಆನಂದವೆಂಬೋ ತೇಗು ಬಂದಾಗ ಆನಂದ ಮೂರುತಿ ನಮ್ಮ ಪುರಂದರ ವಿಠಲನ ನೆನೆಯಿರು. ಆನಂದ ಮೂರುತಿ ನಮ್ಮ ಪುರಂದರ ವಿಠಲನ ನೆನೆಯಿರೋ. ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಕಲಸಿ ಬಾಯ ಚಪ್ಪರಿಸಿರೋ. ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಕಲಸಿ ಬಾಯ ಚಪ್ಪರಿಸಿರೋ. ಹರೇ ಕೃಷ್ಣ ಮಾತಾಜಿ, ಈ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಿಮಗೆಲ್ಲರಿಗೂ ಕೃತಜ್ಞತೆಗಳು. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ. ಧನ್ಯವಾದ. ಹರೇ ತುಂಬಾ ಕೃಷ್ಣ. ಚೆನ್ನಾಗಿ ಹೇಳಿದ್ರೆ ಮಾತಾಜಿ, ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು ನಿಮ್ಮ ಒಂದು ಕೀರ್ತನೆ. ಸದಾ ನೀವು ಇದೇ Thank ತರ you. ಗೋಪಿ ಸೇನಾದಲ್ಲಿ ಈ ಸೇವೆಯನ್ನ ವಹಿಸ್ಕೊಳ್ಳಿ ಅಂತ ಕೇಳ್ಕೊಂತ ನಿಮಗೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮುಖಾಂತರ ನಾನು ಧನ್ಯವಾದವನ್ನ ಅರ್ಪಿಸ್ತೇನೆ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ನಿಮಗೆ. ನಮ್ಮ ಒಂದು ಮುಂದಿನ ಒಂದು ಕಾರ್ಯಕ್ರಮ, ನಾವು ಮತ್ತೆ ನೀವೆಲ್ಲ ತುಂಬಾ ಕಾತುರದಿಂದ ಕಾಯುತ್ತಿರುವಂತಹ ಒಂದು ಕಾರ್ಯಕ್ರಮ, ಜಗನ್ನಾಥ ಪಾಕಶಾಲೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ಗೋಪಿಸೇನಾ ತಂಡ ಏನ್ ಮಾಡ್ತಾ ಇದೆ ಅಂದ್ರೆ, ಪ್ರತಿ ತಿಂಗಳಿಗೆ ಈ ಭಾರತೀಯ ಸಾಂಪ್ರದಾಯಿಕ ಏನ್ ಖಾದ್ಯ ಮತ್ತೆ ಆಹಾರ ತಯಾರಿಕಾ ವಿಧಾನ ಇದೆಯಲ್ಲ, ಇದನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಈ ಗೋಪಿಸೇನಾ ತಂಡ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಇದರ ಪ್ರಯೋಜನವನ್ನು ಎಲ್ರೂ ಸಹಿತ ಪಡ್ಕೊಳ್ಳಿ ಅಂತ ಹೇಳ್ತಾ, ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಪ್ರಸಿದ್ಧರಾದಂತಹ ಶ್ರೀ ಬಾಲಕೃಷ್ಣ ಭಟ್ರವರು ನಮ್ಮೊಂದಿಗಿದ್ದಾರೆ. ಇವರು ಮೈಸೂರು ಪಾಕ್ ಮಾಡುವಂತ ಒಂದು ಪಾಕ ವಿಧಾನವನ್ನ ಇಂದು ನಮ್ಗೆಲ್ಲ ಏನ್ ಮಾಡ್ತಾರೆ, ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಅವರಿಗೆ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ನಾವು ಸ್ವಾಗತವನ್ನ ಬಯಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವರ ಒಂದು ಪರಿಚಯವನ್ನ ನಮ್ಮ ನೆಚ್ಚಿನ ಆಧರಣೀಯ ಲೀಲಮಯಿ ಮಾತಾಜಿಯವರು ಮಾಡಿಕೊಡಬೇಕೆಂದು ನಾನು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್ಸ್. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ನೆರೆದಿರುವ ಎಲ್ಲಾ ಮಾತಾಜಿಗಳಿಗೆ ಹೊಸದಾಗಿ ಶುರುವಾಗ್ತಾ ಇರೋ ಇವತ್ತು ನಮ್ಮ ಜಗನ್ನಾಥ ಪಾಕಶಾಲೆಯ ಸೀರೀಸ್ಗೆ ಸ್ವಾಗತ. ಇದನ್ನ ವೀಣಾ ಮಾತಾಜಿಯವರು ಹೋದ್ವಾರ ಪ್ರಾಮಿಸ್ ಮಾಡಿದ್ರು, ಎಷ್ಟು ಬೇಗ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿದ್ರು. ಸೊ ಇವತ್ತು ನಮ್ಮೊಂದಿಗೆ ಮೈಸೂರು ಪಾಕ್ ವಿಧಾನ ಹೇಗೆ ಮಾಡುವ ಅನ್ನೋ ವಿಧಾನವನ್ನ ತೋರಿಸ್ಕೊಡ್ಲಿಕ್ಕೆ ಶ್ರೀಯುತ ಬಾಲಕೃಷ್ಣ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಸೊ ಅವರು ಮಾತಾಜಿಯವರ ನೇಬರ್ಸ. ಆಮೇಲೆ ಅವ್ರ ಬಗ್ಗೆ ನಾನು ಎಷ್ಟು ಕೇಳಿದ್ದೀನಿ ಅಂದ್ರೆ, ವೀಣಾ ಮಾತಾಜಿಯವರಿಂದ ಪರ್ಸನಲಿ ನೋಡದೇ ಇರ್ಬೋದು, ಬಟ್ ಅಷ್ಟು ತುಂಬಾ ಸಂತೋಷ ಇದೆ, ನನಗೆ ತುಂಬಾ ಉತ್ಸಾಹ ಇದೆ ಅವರನ್ನ ನಾನು ಯಾವಾಗ ನೋಡ್ತೀನಿ ಅಂತ ಹೇಳಿ. ಸೊ ಬಾಲಕೃಷ್ಣ ಪ್ರಭುಜಿಯವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಪ್ರಾಂತದವರು ಮತ್ತೆ ಬೆಲ್ಲಂಜನ ಊರಿನವರು. 1983 ಮೈಸೂರಲ್ಲಿ ವಾಸ ಆಗಿದ್ದಾರೆ. ಅವರು ಶ್ರೀನಿವಾಸನ ಭಕ್ತರು. ಅವರ ಮನೆಯಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಆಗತ್ತೆ ಅಂತ ಮಾತಾಜಿಯವರು ತುಂಬಾ ಹೊಗಳ್ತಾ ಇರ್ತಾರೆ. ಅವರ ಒಂದು ಕುಟುಂಬ, ಒಂದು ಜಾಯಿಂಟ್ ಫ್ಯಾಮಿಲಿ ಏನಿದೆಯೋ ಅದ್ರ ಬಗ್ಗೆ ಅವ್ರು ನನ್ನ ಹತ್ರ ಎಷ್ಟು ಹೊಗಳಿದ್ದಾರೆ ಅಂದ್ರೆ ಅದು ಕೇಳಲಿಕ್ಕೆ ಒಂದು ಸಂತೋಷ. ಅವರಿಗೆ ಒಂದು 78 ವಯಸ್ಸಾದ್ರೂ ಅವರಲ್ಲಿ 18ರ ಒಂದು ಉತ್ಸಾಹ ಇದೆ, ಅಷ್ಟು ಜೋಯಲ್ ಪರ್ಸನ್ ಅವರು. ಸೊ ಅವರು ನಮ್ಮ ಈ ಚಿಕ್ಕ ಕಾರ್ಯಕ್ರಮಕ್ಕೆ ಬರುವ ಒಂದು ಹೃದಯ ಶ್ರೀಮಂತಿಕೆಯನ್ನ ನಮ್ಮಲ್ಲಿ ತೋರಿಸ್ಕೊಂಡಿದ್ದಾರೆ. ನಾವು ಏನು ತುಂಬಾ ದೊಡ್ಡ ಕಾರ್ಯಕ್ರಮ ಅಲ್ಲ ನಮ್ಮದು, ಆದ್ರೂ ಸಹ ಅವರು ಹೇಳಿದ ತಕ್ಷಣ ಭಗವಂತನ ಸೇವೆಗೆ ಅಂದ ತಕ್ಷಣ ಒಪ್ಕೊಂಡು ನಮ್ಗೆ ಇವತ್ತು ಮೈಸೂರು ಪಾಕ್ ಮಾಡುವ ಒಂದು ವಿಧಾನವನ್ನು ತೋರಿಸ್ಕೊಡ್ಲಿಕ್ಕೆ ಒಪ್ಕೊಂಡ್ರು. ಅವರದ್ದು 2-3 ಲಾಡ್ಜ್ ಇದೆ ಮೈಸೂರಲ್ಲಿ, ಬನ್ನಿಮಂಟಪ ಅನ್ನೋ ಏರಿಯಾದಲ್ಲಿ. ಅವರು ತಮ್ಮ ಒಂದು ಎಷ್ಟು ಒಳ್ಳೆಯ ಒಂದು ಭಕ್ತಿಯಿಂದ, ಅವರ ಒಂದು ಅನುಭವಗಳಿಂದ, ಎಷ್ಟು ಒಳ್ಳೆಯ ವಿಚಾರಗಳಿಂದ ಅವರು ವೀಣಾ ಮಾತಾಜಿ ಅವ್ರು ಹೇಳ್ತಾ ಇರ್ತಾರೆ ಅವ್ರ ಬಗ್ಗೆ. ತುಂಬಾ ಪ್ರೋಗ್ರೆಸ್ ಆಗಿರೋದನ್ನ ಕೇಳಿದ್ರೆ ಎಷ್ಟೊಂದು ನಮ್ಗೆ ಪುಸ್ತಕದಲ್ಲಿ ಓದ್ಲಿಕ್ಕೆ ಸಿಗಲ್ಲ, ಅನುಭವಗಳಿಂದ ಓದ್ಲಿಕ್ಕೆ ತಿಳ್ಕೊಳ್ಳಿಕ್ಕೆ ನಮ್ಗೆ ಸಿಗತ್ತೆ. ಅದನ್ನ ನಾವು ಈಗ ಶ್ರೀಯುತ ಬಾಲಕೃಷ್ಣ ಭಟ್ ಪ್ರಭುಜಿ ಅವರಿಂದ ನಾವು ಮೈಸೂರು ಪಾಕ್ ಮಾಡುವ ವಿಧಾನದೊಂದಿಗೆ ನಾವು ಎಲ್ಲವನ್ನು ತಿಳ್ಕೊಳ್ಳೋಣ.
ಸೊ ಪ್ರಭುಜಿ ಅವರಿಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳೋದೊಂದಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರಭುಜಿ ನಿಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. Over to you, ವೀಣಾ. ನಮಸ್ಕಾರ. ನಮಸ್ಕಾರ. ತುಂಬಾ ಸಂತೋಷ ಪ್ರಭುಜಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ರೀತಿ ನಮ್ಗೆ ಇವತ್ತು ತೋರಿಸ್ಕೊಡ್ಲಿಕ್ಕೆ ಒಪ್ಕೊಂಡಿದ್ದು. ನಿಮ್ಮನ್ನ ನೋಡಿ ನಮ್ಗೆ ತುಂಬಾ ಸಂತೋಷ ಆಯ್ತು. ನಿಮ್ಮಿಂದ ಈಗ ಕಲೀಲಿಕ್ಕೆ ನಾವೆಲ್ಲ ಉತ್ಸುಕರಾಗಿದ್ದೇವೆ. ಇನ್ನು ನೀವು ಪ್ರಾರಂಭ ಮಾಡ್ಬೋದು ಪ್ರಭುಜಿ. ಹರೇ ಕೃಷ್ಣ. ಗೋಪಿ ಸೇನೆಯ ಎಲ್ಲಾ ಭಕ್ತರಿಗೂ ಹೃತ್ಪೂರ್ವಕ ವಂದನೆಗಳು. ಇವತ್ತು ನಮ್ಮ ಮೊದಲನೆಯ ಸಂಚಿಕೆ ಜಗನ್ನಾಥ ಪಾಕಶಾಲೆಯಲ್ಲಿ. ಹಾಗಾಗಿ ಒಂದು ಸಿಹಿ ತಿಂಡಿಯಿಂದ ಶುರು ಮಾಡೋಣ. ಮೊದಲಿಗೆ ಈ ಮೈಸೂರ್ ಪಾಕ್, ಇದರಲ್ಲಿ ಎಷ್ಟು ವೆರೈಟೀಸ್ ಇದೆ? ಇದರಲ್ಲಿ ಮೈಸೂರ್ ಪಾ ಅಂತ ಹೇಳ್ತಾರೆ. ಅದು ಮೆತ್ತಗಿರ್ತದೆ, ಬರೇ ತುಪ್ಪದಲ್ಲೇ ಮಾಡುದು. ಏನು ಅದು ಸಾಧಾರಣ ಈಗ ಎಲ್ಲಾ ಕಡೆಯಲ್ಲಿ ಅದೇ ಸಿಗ್ಬೋದು. ಈಗ ನಾನು ಮಾಡುವಂತ ಮೈಸೂರು ಪಾಕ್ ಉಂಟಲ್ವಾ, ಅದು ಸಾಧಾರಣ 1 ತಿಂಗಳು ಹಾಗೆ ಇಟ್ಕೊಳ್ಳಿ, ಹಾಗೆ ಇರ್ತದೆ, ಏನು ಹಾಳಾಗೋದಿಲ್ಲ. ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿರ್ತದೆ, ಏನು ಆ ತರ. ಬಟ್ ತಿನ್ಲಿಕ್ಕೆ ಸಾಫ್ಟೇ ಇರುತ್ತಲ್ಲ. ತಿನ್ಬಹುದು. ಈ ಮೊದಲೆಲ್ಲ ಮದುವೆ ಮನೆಯಲ್ಲೆಲ್ಲ ಅದನ್ನೇ ಮಾಡ್ತಾ ಇದ್ರು. ಈಗ ಅದನ್ನು ಸ್ವಲ್ಪ ಆಲ್ಟರ್ ಮಾಡಿಬಿಟ್ಟು ಮೈಸೂರು ಪಾ ಅಂತ ಮಾಡಿದ್ದಾರೆ. ಅದು ತುಪ್ಪದಲ್ಲೇ ಮಾಡ್ತಾರೆ, ಅದು ಚೆನ್ನಾಗಿರ್ತದೆ. ಸೊ ಈಗ ಶುರು ಮಾಡ್ತೇವೆ. ಯಾರ್ಯಾರು ಬರ್ಕೊಳ್ಬೇಕು ಅವ್ರು ಬರ್ಕೊಳ್ಬಹುದು. ಫಸ್ಟ್ ಅಳತೆಗಳನ್ನ, ಫಸ್ಟ್ ಸಾಮಗ್ರಿಗಳು ಏನೇನ್ ಬೇಕು ಅಂತ ಹೇಳ್ತಾರೆ. ಎಲ್ರಿಗೂ ಕಾಣಿಸ್ತಿದೀಯಾ? ಕಾಣ್ತಾ ಇದೆ ಪರ್ಫೆಕ್ಟ್ ಆಗಿದೆ ಮಾತಾಜಿ. ಸರಿ, ಫಸ್ಟ್ ಏನೇನ್ ಬೇಕು? 1 kg ಸಕ್ಕರೆ, 1ಕ್ಕೆ 2, ಅರ್ಧ kg ಹಿಟ್ಟು, ಕಡಲೆ ಹಿಟ್ಟು. ಆಮೇಲೆ ತುಪ್ಪ ಮತ್ತೆ ಎಣ್ಣೆ ಸೇರಿ 1 ಲೀಟರ್ ಇಟ್ಕೊಳ್ಬೇಕು. ಅದ್ರಲ್ಲಿ ಸ್ವಲ್ಪ ಉಳಿಯುತ್ತೆ, ಆದ್ರೆ ಒಂದು ಸ್ವಲ್ಪ ಜಾಸ್ತಿ ಇರ್ಬೇಕು. ಮತ್ತೆ ಬ್ರೈಟ್ನೆಸ್ ಇರತ್ತಾ? ಒಂದ್ ಸ್ವಲ್ಪ ಬ್ರೈಟ್ನೆಸ್ ಇಲ್ಲ. ಒಂದ್ ನಿಮಿಷ. ಈಗ ಕಾಣ್ತಾ ಇದೆಯಾ? ಬ್ರೈಟ್ ಇದೆಯಾ? ಎಸ್. ಮಾತಾಜಿ ಈಗ ಇಲ್ಲ ಮಾತಾಜಿ. ಬ್ರೈಟ್ನೆಸ್ ಇದೆ. ನೀವು ಲೈಟ್ ಹಾಕಿ ಮಾತಾಜಿ. ಹರೇ ಕೃಷ್ಣ, ಲೈಟ್ ಹಾಕಿ. ಥ್ಯಾಂಕ್ ಯು ಮಾತಾಜಿ. ಇದಕ್ಕೆ ಪ್ರಭು ಹೇಳ್ದಾಗೆ ಈಗ ನಾವು ಅರ್ಧ ಕೆಜಿ ತಗೊಂಡಿದ್ದೇವೆ ಕಡಲೆ ಹಿಟ್ಟು. ಅರ್ಧ ಕೆಜಿ ಕಡಲೆ ಹಿಟ್ಟಿಗೆ 1 kg ಸಕ್ಕರೆ, ಅರ್ಧ ಕೆಜಿಗೆ 1 kg ಸಕ್ಕರೆ, ಮತ್ತೆ ಅರ್ಧ ಕೆಜಿ ತುಪ್ಪ, ಮತ್ತೆ 1 ಲೀಟರ್ ಎಣ್ಣೆ. ಅಲ್ಲಲ್ಲ, ಅರ್ಧಕ್ಕೆ ಅರ್ಧ ಲೀಟರ್ ತುಪ್ಪ, ಅರ್ಧ ಲೀಟರ್ ಎಣ್ಣೆ. ಅರ್ಧ ಲೀಟರ್ ತುಪ್ಪ, ಅರ್ಧ ಲೀಟರ್ ಎಣ್ಣೆ. 1 ಲೀಟರ್. 1 ಲೀಟರ್. ಮತ್ತೆ ನೀರ್ ಎಷ್ಟು ಹಾಕ್ಬೇಕು? ಅರ್ಧ ಕೆಜಿ 2 ಲೋಟ ನೀರು. 2 ಲೋಟ ಅಂದ್ರೆ ಎಷ್ಟು? ಅದಕ್ಕೆ ಒಂದು ನಿಮ್ಮ ಅಳತೆ ಪ್ರಕಾರ ಗೊತ್ತಾಗುತ್ತೆ ನನಗೆ. 200 ml. ಸರಿ, ಈಗ ಮಾಡಿ. ಈಗ ಶುರು ಮಾಡೋಣ. ಈಗ ಶುರು ಮಾಡುವ. ನಾನು ಹೇಳುವ ಆವಾಗ ಆನ್ ಮಾಡಿ. ಕತ್ರಿ ಮೆಣಸ, ಈಗ ಫಸ್ಟ್ ಎಣ್ಣೆನ ಹಾಕೊಳ್ತಾರೆ, ಬಿಸಿ ಮಾಡ್ಲಿಕ್ಕೆ ಇಟ್ಕೊಳ್ತಾರೆ ಎಣ್ಣೆನ. ಬಿಸಿ ಆಗ್ಬೇಕು. ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಅರ್ಧ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ.
ಅಂದ್ರೆ 1:1 ಅರ್ಧ ಎಣ್ಣೆ ಹಾಕಿದ್ರೆ ಅರ್ಧ ತುಪ್ಪ ತುಪ್ಪ ಎರಡು ಒಟ್ಟಿಗೆ ಒಂದೇ ಬಾಂಡ್ಲಿಯಲ್ಲಿ ಹಾಕೊಳ್ಬೇಕು. ಹೌದು. ಅದನ್ನು ಬಿಸಿ ಬಿಡಿ. ಹಾಕೊಂಡು ಇದನ್ನ ಈಗ ಬಿಸಿ ಮಾಡ್ಲಿಕ್ಕೆ ಇಟ್ಕೊಳ್ಳೋದು. ಹೌದು. ಹೌದು ನಮ್ಮ ನೆಯ್ಯ. ಅದು ಬಿಸಿ ಆಗಿ ಇಲ್ಲಿ ಕಟ್ ಮಾಡುದು ಏನು ಎಲ್ಲ ರೆಡಿ ಮಾಡಿ ಇದ್ ಮಾಡುವಾಗ ಆಮ್ಲೆಟ್. ಈಗ ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದಾರೆ, ಅರ್ಧ ಕೆಜಿ ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಅಂದ್ರೆ ಮನೇಲಿ ಮಾಡಿದ್ದ ಅಂಗಡಿ ಯಾವ್ದಾದ್ರು ತಗೊಳ್ಬಹುದು. ಯಾವ್ದು ಅದೇ ಒಳ್ಳೆ ಕ್ವಾಲಿಟಿ ಇರ್ತದೆ. ಕಡಲೆ ಹಿಟ್ಟು ಸರಿ ಇಲ್ಲ ಅಂದ್ರೆ ಜರಡಿ ಸರಿ ಬರೋದು. ಅವಶ್ಯಕತೆ ಏನಿಲ್ವಾ? ಇದು ಜರಡಿ ಮಾಡ್ಬೇಕಾ? ಎರಡು ಆಗಿರೋದು. ಎರಡು ಆಗಿರೋದು ಬೇಕಿದ್ರೆ ಮಾಡ್ಕೊಳ್ಬಹುದು, ಮತ್ತೆ ಮಾಡಿದ್ರೆ ಒಳ್ಳೆ. ಮಾಡಿದ್ರೆ ಒಳ್ಳೇದು. ಈಗ 1 ಕೆಜಿ ಸಕ್ಕರೆ, 1 ಕೆಜಿ ಸಕ್ಕರೆ, ಅರ್ಧ ಕೆಜಿ ಕಡಲೆ ಹಿಟ್ಟು. ಈಗ 1 ಕೆಜಿ ಸಕ್ಕರೆನ ಬಾಂಡ್ಲೆಗೆ ಹಾಕೊಂಡ್ವಿ. ಇದಕ್ಕೆ 3 ಲೋಟ ನೀರು ಹಾಕ್ಬೇಕು. ಇದಕ್ಕೆ 3 ಲೋಟ ನೀರ್ ಹಾಕ್ತಾ ಇದ್ದಾರೆ. 200 ml. ಮಾತಾಡಿ ಅದನ್ನ ಲೋಟನ ಒಂದ್ಸಲ ಕ್ಯಾಮ್ರಲ್ಲಿ ತೋರಿಸಿದ್ರೆ ಆಗುತ್ತೆ. ಇದು ಲೋಟ. ಈ ಹೊತ್ತಿನಲ್ಲಿ 2 ಲೋಟ ನೀರ್ ಹಾಕೊಂಡಿದ್ದಾರೆ. ಕಾಣಿಸ್ತಿದ್ಯಾ ಮಾತಾಜಿ? ಹಾ ಮಾತಾಡಿ. ಹಾ, ಈಗ ಎಣ್ಣೆ ತುಪ್ಪ 2 ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದಾರೆ. ಈಗ ಒಂದ್ ಕಡೆ ತುಪ್ಪ ಮತ್ತೆ ಎಣ್ಣೆ 2 ಮಿಕ್ಸ್ ಮಾಡಿ ಬಿಸಿ ಆಗ್ತಾ ಇದೆ. ಇದರಲ್ಲಿ ಅರ್ಧ ಕೆಜಿ ಎಣ್ಣೆ ಮತ್ತೆ 1/4 ಕೆಜಿ ತುಪ್ಪ ಇದೆ. ಮತ್ತೆ ಈಗ ನೀರ್ ಹಾಕಿ ಸಕ್ಕರೆನ ಕರಗ್ಲಿಕ್ಕೆ ಇಟ್ಟಿದ್ದಾರೆ. ಏನ್ ತಗೊಂಡ್ಬಿಟ್ಟ? ಮತ್ತೆ ಬೇರೆನೆಲ್ಲ ಸ್ವೀಟ್ಸ್ ಮಾಡ್ತೀರಿ ಪ್ರಭು? ಹೆಚ್ಚು ಕಮ್ಮಿ ಒಂದು 30-40 ವೆರೈಟಿ ಮಾಡ್ತೀನಿ. 30-40 ವೆರೈಟಿ ಸ್ವೀಟ್ಸ್ ಮಾಡ್ತಾರೆ. ಹಲ್ವಾಗಳು, ಹಲ್ವಾಗಳಲ್ಲಿ ಒಂದು 10 ವೆರೈಟಿ ಮಾಡ್ತೀನಿ. ಲಾಡುಗಳು ಒಂದು 5-6 ವೆರೈಟಿ ಮಾಡ್ತೀನಿ.
ನಂದು ಫೇಮಸ್ ಡಿಂಕ ಲಾಡು. ಲಿಂಕಾ ಲಾಡು. ಡಿಂಕ ಲಾಡು ಹಾಗಂದ್ರೆ ಡ್ರೈ ಫ್ರೂಟ್ಸ್ ಲಾಡು. ಡ್ರೈ ಫ್ರೂಟ್ಸ್ ಲಾಡು. ಸೊ ಹಾಗಾಗಿ ಇನ್ನು ನಾವು 40 ಎಪಿಸೋಡ್ಗಳು ಮಾಡಬಹುದು ಪ್ರಭುಜಿ ಜೊತೆ. ಈ ಸಕ್ಕರೆ ಕರಗ್ತಾ ಇದೆ. ಅವರು ಸ್ವೀಟ್ಸ್ ಮಾಡೋದ್ರಲ್ಲಿ ತುಂಬಾ ಫೇಮಸ್ ಪ್ರಭುಜಿ. ಸೊ ಕೃಷ್ಣ ಜನ್ಮಾಷ್ಟಮಿ ಹತ್ರ ಬರ್ತಾ ಇದೆ. ಸೊ ಎಲ್ರಿಗೂ ಒಂದ್ ಮೈಸೂರ್ ಪಾಕ್ ಮಾಡಿ ಕೃಷ್ಣನಿಗೆ ಹೊಸ ಮೈಸೂರ್ ಶೈಲಿಯ ಮೈಸೂರ್ ಪಾಕ್ ಮಾಡಿ ನೈವೇದ್ಯ ಮಾಡ್ಬೋದು ಈ ಸಲ ಬರೋ ಕೃಷ್ಣ ಜನ್ಮಾಷ್ಟಮಿಗೆ. ಇದು ಪಾಕ ಬರ್ಬೇಕಾ? ಪಾಕ ಬರ್ಬೇಕು. ಎಲ್ರು ಏನ್ ಮಾಡ್ತಾರೆ ಅಂದ್ರೆ ಹಸಿ ಹಿಟ್ಟು ಉಂಟಲ್ವಾ, ಅದನ್ನ ಹಂಗೆ ಪಾಕಕ್ಕೆ ಹಾಕ್ಬಿಡ್ತಾರೆ. ನಾನು ಈ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಬಿಸಿ ತುಪ್ಪ ಹಾಕ್ಬಿಟ್ಟು ಅದನ್ನು ಕಲಸಿಬಿಟ್ರೆ ಗಂಟು ಗಂಟು ಬರಬೇಕು, ಉಂಡೆ ಉಂಡೆ ಆಗುತ್ತಲ್ವಾ, ಅದು ಬರ್ತದೆ. ಸೊ ಪ್ರಭುಜಿ ಹೇಳ್ತಿದ್ದಾರೆ ಹಸಿ ಹಿಟ್ಟಿಗೆ ಅದನ್ನ ಡೈರೆಕ್ಟ್ ಈ ಎಣ್ಣೆ ಪಾಕಕ್ಕೆ ಹಾಕ್ಬಾರ್ದಂತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಈ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ, ಈ ಮಿಶ್ರಣ ಇದೆಯಲ್ಲ ಎಣ್ಣೆ ಮತ್ತೆ ತುಪ್ಪದ್ದು, ಅದೆರಡನ್ನು ಆ ಎಣ್ಣೆನ ಒಂದ್ ಸ್ವಲ್ಪ ಹಿಟ್ಟಿಗೆ ಹಾಕಿ ಹಿಟ್ಟನ್ನ ಕಲಿಸ್ಕೊಂಡು ಆಮೇಲೆ ಇದ್ರಲ್ಲಿ ಹಾಕಿದ್ರೆ, ಈ ಪಾಕದಲ್ಲಿ ಹಾಕಿದ್ರೆ ಗಂಟು ಬರೋದಿಲ್ಲ, ಉಂಡೆ ಉಂಡೆ ಆಗೋದು. ಉಂಡೆ ಆಗೋದು. ಅಯ್ಯೋ, ಏನಾದ್ರೂ ಡೌಟ್ ಇದ್ರೆ ಹೇಳಿ ಮಾತಾಜಿ. ಪ್ರೊಸೀಜರ್ಸ್ ಅಲ್ಲಿ ಡೌಟ್ ಇದೆಯಾ ಯಾರಿಗಾದ್ರೂ? ಮಾತಾಜಿ ಇವ್ರು ತೋರ್ಸೋದು ಎಷ್ಟು ಮೈಸೂರ್ ಪಾಕ್ ಆಗುತ್ತೆ ಮಾತಾಜಿ? ಇದ್ರಲ್ಲ, ಇದ್ರಲ್ಲಿ ಎಷ್ಟು ಮೈಸೂರ್ ಪಾಕ್? ಪೀಸ್ ಆದ್ರೆ 100 ಪೀಸ್ ಅಂತೆ ಮಾತಾಜಿ. ಡ್ರೈವಿಂಗ್ So, 1 kg ಸಕ್ಕರೆ, 200 ml ನೀರು ಮತ್ತೆ 1 ಲೀಟರ್ ಎಣ್ಣೆ, ಅಷ್ಟರಲ್ಲಿ ಒಂದು 100 ಮೈಸೂರ್ ಪಾಕ್ ಸಣ್ಣ ಪೀಸ್ ಮಾಡಿ. ಟ್ರೇ ರೆಡಿ ಮಾಡ್ಬೇಕು, ಅದಕ್ಕೆ ತುಪ್ಪ ಸವರಿ ಆ ಟ್ರೇನ ರೆಡಿ ಇಟ್ಕೊಂಡಿರ್ಬೇಕು. ಮಾತಾಜಿ ಏಲಕ್ಕಿ ಪೌಡರ್ ಹಾಕೋಬಹುದಾ ಫ್ಲೇವರ್ಗೆ? ಏನ್ ಮಾತಾಜಿ? ಏಲಕ್ಕಿ ಪೌಡರ್ ಹಾಕೋಬಹುದಾ ಇದಕ್ಕೆ? ಏಲಕ್ಕಿ ಮೈಸೂರ್ ಪಾಕ್ ಬೇಕಾದ್ರೆ ಹಾಕೊಳ್ಬಹುದು. ಬಟ್ ಮೈಸೂರು ಪಾಕಿಗೆ ಸಾಮಾನ್ಯ ಏಲಕ್ಕಿ ಪುಡಿ ಹಾಕೋದಿಲ್ಲ ಮಾತಾಜಿ, ಅದು ಟೇಸ್ಟ್ ಬೇರೆ ಆಗೋಗುತ್ತೆ. ಮೈಸೂರು ಪಾಕಿಗೆ ಇಷ್ಟೇ ಹಾಕೋದು, ಏಲಕ್ಕಿ ಹಾಕೋದಿಲ್ಲ. ಈಗ ಕಡ್ಲೆ ಹಿಟ್ಟಿಗೆ ಕಾಣಿಸ್ತಿದ್ಯಾ ಮಾತಾಜಿ? ಕಡ್ಲೆ ಹಿಟ್ಟಿಗೆ ಆ ಬಿಸಿ ತುಪ್ಪ ಮತ್ತೆ ಎಣ್ಣೆ ಮಿಕ್ಸ್ ಮಾಡಿದ್ರಲ್ಲ, ಅದನ್ನ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಸಿಮ್ಸ್ ಇಡೋದು ಹೈ ಇಡೋದು ಆಯ್ತು. ಬಿಸಿ ಎಣ್ಣೆ ಹಾಕಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಬೇಕು ಕಡ್ಲೆ ಹಿಟ್ಟನ್ನು. ಕಾಣುದಿಲ್ಲ, ಯಾಕೆ ಮಾಡುದು ಕಾಣುದಿಲ್ಲ? ಡೌನ್ಲೋಡ ಮಾಡ್ತಾ ಇದ್ದೀರಿ? ಎಲ್ರಿಗೂ ಕಾಣಿಸ್ತಿದ್ಯಾ ಮಾತಾಜಿ? ಕಾಣ್ತಾ ಇದೆ. ಕಾಣಿಸ್ತಾ ಇದೆ ಮತ್ತೆ. ಎಷ್ಟು ಹಿಡಿಯುತ್ತೋ ಎಣ್ಣೆ ಅಷ್ಟು ಹಾಕಿ ಕಲ್ಸೋದ ಅದಕ್ಕೆ? ಉಂಡೆ ಉಂಡೆ ಆಗೋದು.
ಸೊ ಎಣ್ಣೆ ಎಲ್ಲ ಹಾಕಿ ಒಂದ್ ಒಳ್ಳೆ ಪೇಸ್ಟ್ ಮಾಡ್ಕೊಳ್ತಿದ್ದಾರೆ ಕಡ್ಲೆ ಹಿಟ್ಟಿಗೆ ಸೇರಿಸಿ. ಆವಾಗ ನಿಮಗೆ ಗಂಟು ಗಂಟು ಬರುತ್ತೆ. ಇಲ್ಲಿ ಸಕ್ಕರೆ ಪಾಕ ಕುದಿಲಿಕ್ಕೆ ಬರ್ತಾ ಇದೆ. ಹೀಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಆ ಪೇಸ್ಟ್ ತುಂಬಾ ತೆಳ್ಳಗಿರ್ಬೇಕಾ? ಸಾಕು, ಎಷ್ಟು ಆಗುತ್ತೆ ಸಾಕು. ಹ್ಮ್. ಒಟ್ಟಿನಲ್ಲಿ ಉಂಡೆ ಆಗುತ್ತೆ. ಸೊ ಈ ತರ ಪೇಸ್ಟ್ ಮಾಡಿ ಅದನ್ನ ರೆಡಿ ಇಟ್ಕೊಂಡು ಎಣ್ಣೆ ಸ್ಟವ್ ಮೇಲೆ ಇರ್ಬೇಕು, ಸಿಮ್ ನಲ್ಲೇ ಇರ್ಬೇಕು. ಪಾಕ ಕೂಡ ಇನ್ನೊಂದ್ ಕಡೆ ಇರ್ಬೇಕು. ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು ಸಕ್ಕರೆ ಪಾಕಕ್ಕೆ. ಹಾಕೊಳ್ಳೇಬೇಕಾ ಅರಿಶಿನದ ಪುಡಿ? ಹಾಕಿದ್ರೆ ಒಳ್ಳೇದು, ಕಲರ್ ಬರುತ್ತೆ. ಹಾಕಿದ್ರೆ ಒಳ್ಳೇದು. ಈ ಚಿನ್ನದ ಕೆಲಸ ಮಾಡ್ತಾ ಇರಲ್ವಾ, ಆವಾಗ ಒಂದು ಚಿನ್ನದ ಕೆಲಸ ಮಾಡ್ಬೇಕು, 1.5 ಪೌಂಡ್ ಇಟ್ಕೊಳ್ಬೇಕು. ಹಾಗೆ ನಾವು ಸಾಲದಿದ್ರೆ ಸ್ವಲ್ಪ ಇನ್ನೊಂದು ಕಾಲಿಗೆ ಎಣ್ಣೆ ಹಾಕೋ ಉಳಿತೆ. ಇದಕ್ಕೆ ಇನ್ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತಾರೆ. 1/4 kg ಬೇಕಾಗ್ತದೆ, ಉಳಿತೆ. ಅದು ಈಗ ನಾವಲ್ಲಿ 3/4 kg ಹಾಕೊಂಡಿದ್ವಿ, ಅದು ಹಿಟ್ಟು ಕಲ್ಸ್ಕೊಳ್ಲಿಕ್ಕೆ ಹಾಕೊಂಡ್ವಿ. ಅದು ಎಣ್ಣೆ ಇನ್ ಸ್ವಲ್ಪ ತುಪ್ಪ ಹಾಕೊಂಡಿದೀವಿ ಈಗ. ಈಗ ಇದು ಕುದಿತಾ ಇದೆ ಚೆನ್ನಾಗಿ. ಸ್ವಲ್ಪ ಪಾಕ ಬರ್ತದೆ. ಅದು ಹೇಗ್ ಗೊತ್ತಾಗುತ್ತೆ ಪಾಕ ಬಂದಿದೆ ಅಂತ? ತೋರಿಸಿ. ಅರ್ಧ ಗಂಟೆ ಮುಗಿಸ್ತಾ ಇರ್ಬೇಕು. ಹೌದಾ? ಅದು ಸ್ವಲ್ಪ ಕಷ್ಟ. ಯಾರಿಗೆ? ನಮಗೆ ಅಭ್ಯಾಸ ಇದೆ. ಅಂದ್ರೆ ಪಾಕ ನೀರಲ್ಲಿ ಹಾಕಿ ಮಾಡೋದಾ? ಪಾಕ ಬರ್ತದೆ. ನೂಲಲ್ಲ, ತುಂಬ ನೂಲಲ್ಲ, ಸ್ವಲ್ಪ. ಈ ಜಾಮೂನ್ ಮಾಡ್ಬೇಕಾದ್ರೆ ಶುಗರ್ ಸಿರಪ್ ಮಾಡ್ಕೊಳ್ತೀವಲ್ಲ, ಅಷ್ಟೇ ಇರ್ಬೇಕಂತೆ ಪಾಕ. ಬಹಳ ಗಟ್ಟಿನೂ ಆಗ್ಬಾರ್ದು, ಆಗ ಮೈಸೂರು ಪಾಕ್ ಗಟ್ಟಿ ಆಗ್ತದಲ್ಲ, ಹಾಗೇನಿಲ್ಲ. ಬಹಳ ಗಟ್ಟಿ ಆದ್ರೆ ಪಾಕ ಅದ ಪಾಕದಲ್ಲಿ ಏನಿಲ್ಲ, ಇವಾಗ್ಲೇ ಹಾಕ್ಬೋದು. ಹೌದಾ? ಇವಾಗ್ಲೇ ಹಾಕ್ಬೋದು. ಸ್ವಲ್ಪ ಪಾಕ ಬಂದ್ರೆ ಸ್ವಲ್ಪ ಬೇಗ ಆಗುತ್ತೆ. ಬೇಗ ಆಗುತ್ತೆ.
ಮೈನ್ ಇದಕ್ಕೆ ಬೆಂಕಿ ಇಟ್ಟು ಒಂದೇ ತರ ಇರ್ತದೆ. ಏನು ಸಣ್ಣ ದೊಡ್ಡದಾಗ ಕೊನೆಗೆ ಚಿಕನ್ ಮಾಡ್ಬೋದು. ಈಗ ದೊಡ್ಡದ್ರಲ್ಲೇ ಇರ್ಬೇಕು. ದೊಡ್ಡದ್ರಲ್ಲಿ ಸೊ ಫ್ಲೇಮ್ ಹೈ ಫ್ಲೇಮ್ ಒಂದೇ ಫ್ಲೇಮ್ ನಲ್ಲಿ ಇರ್ಬೇಕಂತೆ. ಮೈಸೂರು ಪಾಕ್ ಮಾಡಿ ಮುಗ್ಸೋ ತನಕ ಫ್ಲೇಮ್ ಸಣ್ಣದು ದೊಡ್ಡದು ಮಾಡಬಾರ್ದು, ಒಂದೇ ತರ ಇರ್ಬೇಕು. ಒಂದೇ ತರ ಇರ್ಬೇಕಂತೆ ಫ್ಲೇಮ್. ಈಗ ಹೈ ಫ್ಲೇಮ್ ನಲ್ಲಿ ಇಟ್ಟಿದ್ದೇವೆ, ಹೌದು. ಕುದೀತಾ ಇದೆ ಅದು. ಇದನ್ನ ಹಿಟ್ಟನ್ನು ಈಗ ಹಿಟ್ಟನ್ನ ಕಡಲೆ ಹಿಟ್ಟನ್ನು ಈಗ ಕಡ್ಲೆ ಹಿಟ್ಟನ್ನ ಇದಕ್ಕೆ ಹಾಕ್ತಾ ಇದ್ದಾರೆ. ಪೂರ್ತಿ ಹಿಟ್ಟನ್ನು ಹಾಕಿದ್ದಾರೆ. ಈಗ ಎಷ್ಟೊತ್ತು ತಿರುಗಿಸ್ಬೇಕು? ಹೆಚ್ಚು ಕಮ್ಮಿ ಒಂದು 12-15 ಗಂಟೆ ಬೇಕಾಗ್ತದೆ. ಈಗ ಅದನ್ನೆಲ್ಲ ಪೇಸ್ಟ್ ಎಲ್ಲ ಈ ಒಂದೇ ಸಮ ಬರೋ ತನಕ ಎಲ್ಲ ಒಂದೇ ಸಮ ಬರೋ ತರ ಮುಗಿಸ್ತಾ ಇರ್ಬೇಕು ಅದನ್ನ. ಇಲ್ಲಿ ಸ್ವಲ್ಪ ಇದೆ ಸೈಡ್ ಅಲ್ಲಿ. ಎಣ್ಣೆ ಕೂಡ ಆಫ್ ಮಾಡಬಾರ್ದಲ್ಲ, ಹಾಗೆ ಇರ್ಬೇಕು. ಬಿಸಿಯಲ್ಲೇ ಇರ್ಬೇಕು ಎಣ್ಣೆ. ಸಿಮ್ಮಲ್ಲಿ ಇಡ್ಬೋದಾ? ಸಿಮ್ಮಲ್ಲಿ ಎಣ್ಣೆ ಸಿಮ್ಮಲ್ಲೇ ಇರ್ಬೇಕು, ಬಿಸಿನಲ್ಲೇ ಇರ್ಬೇಕು, ಎಣ್ಣೆ ಆಫ್ ಮಾಡಬಾರ್ದು. ತುಪ್ಪ ಆಗಿದೆ ಅಲ್ವಾ, ಅದರಿಂದ ಸ್ವಲ್ಪ ಬಿಸಿ ಆಗಿ ಆಮೇಲೆ ಸಿಮ್ ಮಾಡ್ಬೇಕು. ಹಾ ಸರಿ. ಈಗ ಒಂದ್ ಸ್ವಲ್ಪನೂ ಎಲ್ಲೂ ಗಂಟು ಬರ್ಲಿಲ್ಲ ಇದಕ್ಕೆ. ಹಾಗೆ ಎಣ್ಣೆ ಮಿಕ್ಸ್ ಮಾಡದೆ ಡೈರೆಕ್ಟ್ ಆಗಿ ನೀರಿಗೆ ಹಾಕಿದ್ರೆ ಗಂಟು ಬರುತ್ತೆ. ಅಲ್ಲೇ ಅದು ಮಿಕ್ಸ್ ಮಾಡೋದು ಹಾಕಿದ್ರೆ ಸ್ವಲ್ಪ ನಾವು ಹಾಕುವ ಮಿಸ್ಟೇಕ್ ಆದ್ರೆ ಗಂಟು ಆಗುತ್ತೆ. ಈಗ ನೋಡಿ ಯಾವ ಚೂರು ಇಲ್ಲ. ಹೌದೌದು, ಎಣ್ಣೆಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ. ಮತ್ತೆ ತುಂಬಾ ಎಣ್ಣೆ ಬಿಸಿ ಮಾಡಿ ಹಾಕಿದ್ರೆ ಅದು ಒಂಥರ ರೋಸ್ಟ್ ಆದಾಗೆ. ಎಣ್ಣೆ ಕೂಡ ಪ್ರಭುಜಿ ಹೇಳ್ತಿದ್ದಾರೆ, ಕಡ್ಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಆ ಎಣ್ಣೆ ಕೂಡ ತುಂಬಾ ಕಾದಿರಬಾರದು. ಆಗ ಅದು ಹಿಟ್ಟು ಸ್ವಲ್ಪ ರೋಸ್ಟ್ ಆದಂಗೆ ಆಗುತ್ತೆ. ಬಣ್ಣನೂ ಚೇಂಜ್ ಆಗುತ್ತೆ, ಸ್ವಲ್ಪ ಚೇಂಜ್ ಆಗ್ತದೆ ಕಡ್ಲೆ ಹಿಟ್ಟಿಗೆ. ಈಗ ಈ ಕಡೆ ಇದು ಈಗ ಕುದಿಯೋಕ್ ಶುರು ಆಗ್ತಾ ಇದೆ. ಈಗ ಎಣ್ಣೆ ಹಾಕ್ತಾ ಹೋಗೋದಾ? ಇದರಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ. ಮೈನು ಸಾಧಾರಣವಾಗಿ ಇದೆಲ್ಲ ಸಾಧಾರಣ ಮಾಡ್ಲಿಕ್ಕೆ ಆಗುತ್ತೆ. ಕೊನೆಯದೊಂದು ಗಳಿಗೆ ಉಂಟಲ್ವಾ, ಅದ್ರದ್ದು ಪಾಕ, ಅದು ಇಂಪಾರ್ಟೆಂಟ್. ಈಗ ಬಿಸಿ ಎಣ್ಣೆನ ಒಂದೊಂದೇ ಸೊಟ್ ಹಾಕ್ತಾ ಇದ್ದಾರೆ. ಭಕ್ತಿ ಮಾರ್ಗದಲ್ಲಿ ನಮ್ಮ ಕೃಷ್ಣ ಭಕ್ತಿನೂ ಹೀಗೆ, ಫಸ್ಟ್ ಹೀಗೆ ತೆಳ್ಳಗಿರುತ್ತೆ. ಸಾಧನೆ ಮಾಡ್ತಾ 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 ಒಂದು ದಿವಸ ಗಟ್ಟಿ ಆಗ್ಬೇಕು ಕೃಷ್ಣ ಭಕ್ತಿ. ಅಂದ್ರೆ ಯಾವಾಗ ಯಾವಾಗ ಹಾಕ್ಬೇಕು ಈ ತರ ಎಣ್ಣೆ? ಅದು ನೋಡಿಯೇ ಕಲಿಬೇಕು. ಈಗ ನಾವು ನೋಡ್ತೀರಲ್ಲ, ನೋಡಿಯೇ ಕಲಿಬೇಕು.
ಅದು ಎಷ್ಟು ಹಿಡಿಯುತ್ತೆ ಅಂತ ಹೇಗ್ ಗೊತ್ತಾಗ್ತದೆ? ಆಗ್ತಾ ಇರೋದಾ? ಹೆಚ್ಚು ಕಮ್ಮಿ 1 ಕೆಜಿ ಸಕ್ಕರೆಗೆ 1 ಲೀಟರ್ ತುಪ್ಪ ಬೇಕಾಗುತ್ತೆ. ಒಂದು ತುಪ್ಪ ಎಣ್ಣೆ 2 ಮಿಕ್ಸ್ ಮಾಡಿನೂ ಇಟ್ಕೋಬಹುದು. ಬರೀ ತುಪ್ಪದಲ್ಲಿ ಮಾಡಿದ್ರೆ ಹ್ಮ್. ನಾಳೆಗೆ ಆಗುವಾಗ ಸ್ವಲ್ಪ ಅದು ಇದಾದ ವೆದರ್ಗೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರ್ತದೆ. ಸೊ ಇದನ್ನ ಸ್ವಲ್ಪ ತಾಳ್ಮೆಯಿಂದ ತಾಳ್ಮೆಯಿಂದ ಮಾಡ್ಬೇಕು. ತಾಳ್ಮೆಯಿಂದ ಮಾಡ್ಬೇಕು. ಫ್ಲೇಮ್ ಮಾತ್ರ ಹೈನಲ್ಲೇ ಇದೆ, ಎಣ್ಣೆ ಸಿಮ್ ಅಲ್ಲಿ ಇದೆ. ಈಗ 2 ಸೌಟ್ ಎಣ್ಣೆ ಹಾಕೊಂಡಿದ್ದಾರೆ. ಹಿಟ್ಟು ಗಟ್ಟಿ ಆಗ್ತಾ ಹೋಗುತ್ತಾ? ಗಟ್ಟಿ ಆಗ್ತಾ ನಾವು ತುಪ್ಪ ಹಾಕೊಂಡೇ ಇರ್ತೀವಿ. ಈಗ ದೊಡ್ಡ ದೊಡ್ಡ ಬಬಲ್ಸ್ ಬರ್ತಾ ಇದೆ. ಒಂದ್ ಅರ್ಧ ಗಂಟೆ ಆದ್ರೂ ಕೈ ಆಡಿಸ್ತಿರ್ಬೇಕು. ಗಂಟೆ ಇಲ್ಲ, 1/4 ಗಂಟೆ ಇರ್ಬೇಕಷ್ಟೇ. ಹೌದಾ? ಈಗ ಇದು 3ನೇ ಸೌಟ್ ಅಲ್ಲ ಎಣ್ಣೆ? ಹೌದು. ಇಲ್ಲಿ ತನಕ ತೋರಿಸಿದ ವಿಧಾನದಲ್ಲಿ ಯಾರಿಗಾದ್ರೂ ಏನಾದ್ರೂ ಕೇಳೋದಿದೆಯಾ? ವೀಣಾ ಮಾತಾಜಿ ಪಾಕ ಇದೆ, ಒಂದೇ ಪಾಕ ಬರ್ಬೇಕಾ ಅಂತ ಅದೊಂದು ಡೌಟ್ ಇದೆ ನನ್ಗೆ. ಏನ್ ಮಾತಾಜಿ? ಸಕ್ಕರೆ ಪಾಕ ಇದೆ ಅಲ್ಲ, ಅದು ಒಂದೇಳೆ ಪಾಕ ಬರ್ಬೇಕಿತ್ತ ಅಂತ. ಒಂದೇಳೆ ಜಾಮೂನಿಗೆ ಜಾಮೂನಿಗೆ ಮಾಡ್ತೀವಲ್ಲ ಅಷ್ಟೇ ಅಂತೆ. ಮತ್ತೆ ತುಂಬಾ ಗಟ್ಟಿನೂ ಏನು ಬರ್ಲಿಲ್ಲ ಅದು. ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಕುದಿ ಬಂದ್ರೆ ಸಾಕಲ್ಲ? ಸ್ವಲ್ಪ ಸಕ್ಕರೆ ಎಲ್ಲ ಕುದಿ ಬಂದ್ 2 ನಿಮಿಷ ಬಿಟ್ರೆ ಸಾಕಲ್ಲ ಪ್ರಭು? ಯಾಕಂದ್ರೆ ನಾನು ಒಂದ್ಸರಿ ಮಾಡಿದ ಬರ್ಫಿ ಆಯ್ತು, ಅದು ಇದಾಗ್ಲಿಲ್ಲ, ಮೈಸೂರು ಪಾಕ ಆಗ್ಲಿಲ್ಲ. ನಂಗೆ ಪಾಕದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತಾ ಅಂತ ನನ್ಗೆ ಡೌಟ್ ಅಷ್ಟೇ. ಕೊನೆಗಳಿಗೆ ವಿಷಯ ಇದು. ಅವ್ರು ಹೇಳ್ತಿದ್ದಾರೆ ಪಾಕ ಇದು ತುಂಬಾ ಪಾಕನೂ ಏನಿಲ್ಲ ಮಾತಾಜಿ. ಸಕ್ಕರೆ ಎಲ್ಲ ಕುದಿ ಬಂದ ತಕ್ಷಣ ಒಂದ್ 2 ನಿಮಿಷ ಇಟ್ಟಿದ್ರೇನು ಅಷ್ಟೇ. ಅವ್ರು ಹೇಳ್ತಿರೋದು ಈಗ ಮೇಲ್ ಬಿಸಿ ಎಣ್ಣೆ ಹಾಕ್ತಾ ಇರ್ಬೇಕು, ಅದು ಇಂಪಾರ್ಟೆಂಟ್ ಸ್ಟೆಪ್. ಈಗಾಗ್ಲೇ 3 ಸೌಟ್ ಹಾಕಿದ್ರು, ಈಗ ಇನ್ನೊಂದ್ ಸೌಟ್ ಹಾಕೊಳ್ತಿದ್ದಾರೆ. ಹೀಗೆ ಮೇಲೆ ಆ ಬಿಸಿ ಎಣ್ಣೆ ಹಾಕ್ತಾ ಇರ್ಬೇಕು. ಬಿಸಿ ಎಣ್ಣೆ ಹಾಕ್ತಿರ್ಬೇಕು. ಮತ್ತೆ ಅವ್ರು ಹೇಳ್ತಿರೋದು ಲಾಸ್ಟ್ ಸ್ಟೆಪ್, ಕೊನೆ ಸ್ಟೆಪ್ ಯಾರು ಇಳಿಸ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಅಂತ. ಅದು ಬೇಗ ಇಳಿಸಿದ್ರೆ ಏನಾಗುತ್ತೆ? ಸ್ವಲ್ಪ ಲೇಟ್ ಇಳಿಸಿದ್ರೆ ಎಲ್ಲ ಪುಡಿ ಆಗುತ್ತೆ. ಸೊ ಹೀಗೆ ಒಂದ್ ಕಡೆ ಎಣ್ಣೆ ಬಿಸಿನಲ್ಲಿ ಇಟ್ಕೊಂಡು ಅದು ಹಾಕ್ತಾನೆ ಇರ್ಬೇಕು. 2 ಕೈಗಳಲ್ಲಿ ಮಾಡ್ಬೇಕು. ಪಕ್ಕದಲ್ಲಿ ಯಾರು ಹಾಕಿದ್ರೆ ಹೋಗುತ್ತೆ. ಇವತ್ತು 57 ಮಾತಾಜಿರು ಜಾಯಿನ್ ಆಗಿದ್ದಾರೆ. ಹೊಸೊಬ್ರು ಯಾರ ಇದ್ರೆ ದಯವಿಟ್ಟು ನಿಮ್ಮ ಹ್ಯಾಂಡ್ ರೈಸ್ ಮಾಡಿ. ಆಮೇಲೆ ಯಾರು ಇಷ್ಟು ಗಮನ ಕೊಟ್ಟು ಯಾವ ಲೆಕ್ಚರ್ ಕೇಳಿಲ್ವೇನೋ, ಇವತ್ತು ಅಷ್ಟು ಚೆನ್ನಾಗಿ ನೋಡ್ತಿದೀವಿ ಎಲ್ಲರೂ. ಮೈಸೂರು ಪಾಕ್ ಇವತ್ತು ಮಾಡೋದು ಗ್ಯಾರಂಟಿ.
ಪ್ರತಿದಿನ ಮಾಡ್ತಾ ಇದೀನಿ ಮಾತಾಜಿ, ಒಂದ್ ಪಾವಚ್ ಮಾಡ್ತಾ ಇದೀನಿ. ಯಾರಿದು ಹರಿ ಬೋಲ್? ಈ ಮೈಸೂರ್ ಪಾಕಿಗೂ 7 ಕಪ್ಸ್ಗೂ ಅಂದ್ರೆ ಅದು ಬೇರೆ ಬೇರೆ ಅಲ್ಲ ಎರಡು? ಅದು ಚೆನ್ನಾಗಿ ಬೇರೆ. ಇದು ಈಗ ಗಟ್ಟಿ ಆಗ್ತಾ ಇದೆ ಹಿಟ್ಟು. ದಯವಿಟ್ಟು ಯಾರು ಹೊಸಬ್ರು ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತೀವಿ. ಮತ್ತೆ ಇದು ಹುರಿಯೋದೆಲ್ಲ ಬೇಡ ಅಲ್ಲ ಕಡ್ಲೆ ಹಿಟ್ಟು? ಹುರಿದ್ರು ತೊಂದ್ರೆ ಇಲ್ಲ. ಈ ಬಿಸಿ ಎಣ್ಣೆ ಹಾಕಿದ್ರು ನಾವಿಲ್ಲಿ ಕಡ್ಲೆ ಹಿಟ್ಟನ್ನು ಹುರ್ಕೊಂಡಿಲ್ಲ, ಅದಕ್ಕೆ ಸ್ವಲ್ಪ ಬಿಸಿ ಇರೋ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದು. ಹುರಿಯೋ ಅವಶ್ಯಕತೆ ಇಲ್ಲ. ಹುರಿಯ ಅವಶ್ಯಕತೆ, ಹುರಿದು ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಾಗ್ತದೆ. ಹುರಿದು ಮಾಡಿದ್ರೆ ಸ್ವಲ್ಪ ಹಿಟ್ಟನ್ನು ಬೆಚ್ಚಗ್ ಮಾಡ್ಕೊಂಡು ಮಾಡಿದ್ರೆ. ಹೇಳ್ತಿದ್ದಾರೆ ಹಿಟ್ಟನ್ ಬೇಕಾದ್ರೆ ಸ್ವಲ್ಪ ಬೆಚ್ಚಗ್ ಮಾಡ್ಕೊಂಡು ಆಮೇಲೆ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಬಹುದು ಅದಕ್ಕೆ. ಅಲ್ಲ ಬರೀ ಎಣ್ಣೆ ಹಾಕಿ ಹುರಿ. ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಶ್ರೀದೇವಿ ಮಾತಾಜಿ, ನೀವು ಈ ಸಲ ಹೊಸದಾಗಿ ಜಾಯಿನ್ ಆಗಿರೋದಾ? ಹರೇ ಕೃಷ್ಣ. ಶ್ರೀದೇವಿ ಮಾತಾಜಿ ಮತ್ತು ಎಣ್ಣೆ ಹಾಕೊಳ್ತಾ ಇದ್ದಾರೆ. ಹೌದು ಮಾತಾಜಿ. ಎಲ್ಲಿಂದ ಜಾಯಿನ್ ಆಗಿದ್ದೀರಾ ಮಾತಾಜಿ? ಬೆಂಗಳೂರು ಕೆಂಗೇರಿ ಉಪನಗರ್. ಓಕೆ, ಯಾರು ನಿಮ್ಗೆ ಲಿಂಕ್ ಶೇರ್ ಮಾಡಿದ್ರು ಅಂತ ತಿಳ್ಕೋಬೋದಾ? ವಾಟ್ಸಪ್ ಗ್ರೂಪ್. 1 ಸೆಕೆಂಡ್ ಇರಿ. ಇದು ಗಟ್ಟಿ ಆಗ್ತಾ ಬರ್ತಾ ಇದೆ. ಕೃಷ್ಣ ಭಕ್ತಿಯಲ್ಲಿ ತುಂಬಾ ಮುಖ್ಯವಾದ ಅಂಗ ಅಂದ್ರೆ ಪ್ರಸಾದ. ಈಗ ಫೈನಲ್ ಸ್ಟೇಜ್ ಬರ್ತಾ ಇದೆ. ಈಗ ಫೈನಲ್ ಸ್ಟೇಜಿಗೆ ಬರ್ತಾ ಇದೆ. ಇನ್ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದಾರೆ. ಸ್ವಲ್ಪ ಬೇಕಾದ್ರೆ ಹಾಕೊಳ್ಳಿ, ಆಮೇಲೆ ಬಿಸಿ ಎಣ್ಣೆ ಬೇಕಾದ್ರೆ ಅದಕ್ಕೆ ಸ್ವಲ್ಪ. ಸೊ ಫಸ್ಟ್ ಆದ್ಯತೆ ಪ್ರಸಾದ. ಯಾಕಂದ್ರೆ ಪ್ರಸಾದಕ್ಕೆ ಯಾರು ಪ್ರಸಾದ ತಗೊಳ್ತಾರಲ್ಲ ಅವ್ರ ಮನಸ್ಸನ್ನ ಶುದ್ಧಿ ಮಾಡೋ ಶಕ್ತಿ ಜಗನ್ನಾಥ್ ಪ್ರಸಾದಕ್ಕೆ ಇರುತ್ತೆ. ಗಟ್ಟಿ ಆಗ್ತಾ ಬರ್ತಾ ಇದೆ. ಈಗ ಎಣ್ಣೆ ಹಾಕ್ಬೇಕ ಮತ್ತೆ. ಸೊ ಎಣ್ಣೆ ಹಾಕ್ತಾನೆ ಇರ್ಬೇಕು ಕೊನೆ ತನಕ, ಒಂದೊಂದೇ ಸೌಟು. ಈಗ ಮತ್ತೊಂದ್ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದಾರೆ. ಸೊ ಫಸ್ಟ್ ನಾವು ಶುರು ಮಾಡ್ಬೇಕಾದ್ರೆ 1/2 ಲೀಟರ್ ಎಣ್ಣೆ, 1/4 ಲೀಟರ್ ತುಪ್ಪ ಇತ್ತು. ಈಗ ಇನ್ ಸ್ವಲ್ಪ ಅದಕ್ಕೆ ಇನ್ನೊಂದ್ 1/4 ಲೀಟರ್ ಎಣ್ಣೆ ಹಾಕೊಂಡಿದ್ದಾರೆ. ಸೊ 1/2 kg ಕಡ್ಲೆ ಹಿಟ್ಟಿಗೆ 1 kg ಸಕ್ಕರೆ, 1 ಲೀಟರ್ ಎಣ್ಣೆ, ತುಪ್ಪ ಸೇರಿ. ಮತ್ತೆ ನೀರು 200 ml, 2 ಲೋಟ ಆಗೋಷ್ಟು ನೀರು. ನಾವೀಗ 2 ಹಾಕಿದ್ವಿ ಅಲ್ಲ, 3 ಹಾಕಿದ್ವಿ. ಈಗ ಆಗ್ತಾ ಬಂತು. ಇದನ್ನ ಕ್ವಾಲಿಟಿ ಅವರು ಫೈನಲ್ ಗೆ ನೋಡ್ಕೊಳ್ಳಿ. ಈ ತರ ಕಾಣ್ಕೊಳ್ಳಿ. ಈ ತರ ಕಾಣ್ಬೇಕು. ಅದು ಗಟ್ಟಿ ಆಗಿದೆ, ಮೇಲೆಲ್ಲ ಬಬಲ್ಸ್ ಬರ್ತಾ ಇರುತ್ತೆ. ಕಾಣಿಸ್ತಾ ಇದೆಯಾ ಮಾತಾಜಿ? ಕಾಣಿಸ್ತಾ ಇದೆ ಮಾತಾಜಿ. ಏಮ್ ಚಿಕ್ಕದಿದೆ ಅದು ಗೊತ್ತಾಗ್ಲಿಲ್ಲ. ದೊಡ್ಡದೇ ಇದೆ ಮಾತಾಜಿ. ಸ್ಟಾರ್ಟಿಂಗ್ ಇಂದ ಫ್ಲೇಮ್ ಒಂದೇ ಇದೆ. ಅವ್ರು ಅದನ್ನೇ ಹೇಳಿದ್ರು, ಫ್ಲೇಮ್ ಚಿಕ್ಕದು ದೊಡ್ಡದು ಮಾಡಬಾರ್ದು. ಚಿಕ್ಕ ಬರ್ನಲ್ಲಿ ಬರ್ನರ್ ಚಿಕ್ಕದಲ್ಲೇ ಇಟ್ಕೊಂಡಿದ್ದಾರೆ. ಫ್ಲೇಮ್ ಹೈ ನಲ್ಲಿ ಇದೆ, ಸಣ್ಣ ಬರ್ನರ್ ಆಗಿರೋದ್ರಿಂದ.
ಮತ್ತೆ ಅದನ್ನ ಅಡ್ಜಸ್ಟ್ ಮಾಡಕ್ ಹೋಗ್ಬಾರದಂತೆ, ಒಂದೇ ಉರಿನಲ್ಲಿ ಇರ್ಬೇಕು. ಲಾಸ್ಟ್ ಬೇಕಾದ್ರೆ ಮಾಡ್ಬೋದು. ಲಾಸ್ಟಿಗೆ ಚಿಕ್ಕದ್ ಮಾಡ್ಬೋದು, ಸಣ್ಣದ್ ಮಾಡ್ಕೊಳ್ಬೋದ? ಈಗ ಮತ್ತೊಂದ್ ಸ್ವಲ್ಪ ಎಣ್ಣೆ ಹಾಕಿದ್ರು. ಶ್ರೀಮತಿ ರಾಧಾರಾಣಿ ಕೃಷ್ಣನಿಗೆ ದಿವ್ಸ ಒಂದೊಂದು ಅಡಿಗೆ ಮಾಡ್ತಾಳೆ. ಇದನ್ನು ಈಗ ನೋಡ್ಕೊಳ್ಳಿ, ಅದು ಕರೆಕ್ಟ್ ನೋಡಿ ಯಾವ ತರ ಬರ್ತಾ ಇದೆ. ಇದು ನೋಡಿಯೇ ಮಾಡ್ಬೇಕು, ಕಲಿಬೇಕು. ಇದು ಸ್ವಲ್ಪ ಈಗ ಕಾಣಿಸ್ತಿದ್ಯಾ ಮಾತಾಜಿ? ಸ್ವಲ್ಪ ಬಬಲ್ಸ್ ಜಾಸ್ತಿ ಬರ್ತಾ ಇದೆ, ಮೇಲೆಲ್ಲ ಬಬಲ್ಸ್ ಜಾಸ್ತಿ ಬರ್ತಾ ಇದೆ. ಮತ್ತು ಬೇಕು ಎಣ್ಣೆ. ಫ್ಲೇಮ್ ಕಮ್ಮಿ ಮಾಡಿದೆ. ಈಗ ಫ್ಲೇಮ್ ಚಿಕ್ಕದ್ ಮಾಡ್ಕೊಂಡಿದ್ದಾರೆ. ಇನ್ನೂ ತನಕ ಒಂದೇ ಫ್ಲೇಮ್ ಅಲ್ಲಿ ಇತ್ತು. ಇದು ಫೈನಲ್ ಇದು ಫೈನಲ್ ಸ್ಟೇಜ್. ಈಗ ದೂರ್ವಾಸ ಮುನಿಗಳು ಶ್ರೀಮತಿ ರಾಧಾರಾಣಿಗೆ ಒಂದು ವರ ಕೊಟ್ಟಿರ್ತಾರೆ. ಯಾರು ರಾಧಾರಾಣಿ ಕೈಯಲ್ಲಿ ಮಾಡಿದ ಅಡಿಗೆ ತಿಂತಾರೋ ಅವರು ದೀರ್ಘಾಯುಷಿಗಳಾಗಿರ್ತಾರೆ ಅಂತ. ಅದಕ್ಕೆ ಯಶೋದಮ್ಮಯ್ಯಿ ಯಾವಾಗ್ಲೂ ರಾಧಾರಾಣಿನ ಕರ್ಕೊಂಡು ಹೋಗ್ತಿರ್ತಾರೆ ಕೃಷ್ಣನಿಗೆ ಅಡಿಗೆ ಮಾಡ್ಸಕ್ಕೆ. ಈಗ ಗಟ್ಟಿ ಆಗ್ತಾ ಬಂತು. ಇನ್ನೊಂದು 10 ಮಿನಿಟ್ಸ್ ಅಷ್ಟೇ. ಇನ್ನೊಂದು 10 ಮಿನಿಟ್ಸ್. ಮತ್ತು ಎಣ್ಣೆ ಹಾಕೊಂಡ್ರು. ಆ ಎಣ್ಣೆ ಪೂರ್ತಿ ಖಾಲಿ ಮಾಡ್ಬೇಕಾ ಅಥವಾ ಎಷ್ಟು ಬೇಕು ಅಷ್ಟು. ಸ್ವಲ್ಪ ನಾವು ಎಣ್ಣೆ ಜಾಸ್ತಿ ಇಟ್ಬೋದು, ಯಾಕಂದ್ರೆ ಅದೇ ಹೇಳಿಲ್ಲ ಅದಕ್ಕೆ ಎಷ್ಟು ಬೇಕು ಅಂತ ಹೇಳಿ. ಅದು ನಾವು ಮಾಡುವ ಮೆಥಡ್ ನಲ್ಲಿ ಒಂದೊಂದ್ಸಾರಿ ಹೆಚ್ಚಿಗೆ ತಗೊಳ್ತದೆ, ಒಂದೊಂದ್ಸಾರಿ ಕಮ್ಮಿ ತಗೊಳ್ತದೆ. ಸೊ ಎಣ್ಣೆ ಯಾವತ್ತು ಜಾಸ್ತಿ ಇಟ್ಕೊಂಡಿರ್ಬೇಕು. ಮತ್ತೆ ಹಿಟ್ಟು, ಕಡಲೆ ಹಿಟ್ಟು ಚೆನ್ನಾಗಿದ್ದಿದ್ರೆ ಅದು ಮೇಲ್ ಕಲರ್ ಚೇಂಜ್ ಆಗ್ತದೆ ಅಲ್ಲ. ಮತ್ತೊಂದ್ ಸ್ವಲ್ಪ ಎಣ್ಣೆ ಹಾಕೊಂಡ್ರು. ಈಗ ನಾವು ಕೆಜಿ ಲೆಕ್ಕದಲ್ಲಿ ಹೇಳಿದ್ವಿ. ಈಗ ಸಣ್ಣ ಲೋಟ ತಗೊಂಡು ಅಳತೆ ಹೇಗೆ? ಒಂದಕ್ಕೆ ಸಣ್ಣ ಒಂದು ಲೋಟ ಹಿಟ್ಟು, ಎಷ್ಟು ಲೋಟ ಸಕ್ಕರೆ, ನೀರು 1 ಲೋಟ. ಸಣ್ಣ ಲೋಟ ಆದ್ರೆ 1 ಲೋಟ ಕಡಲೆ ಹಿಟ್ಟಿಗೆ 2 ಲೋಟ ಸಕ್ಕರೆ. ಇವಾಗ ಸರಿಯಾಗಿ ನೋಡ್ಕೊಳ್ಳಿ. ಈಗ ಆಗ್ತಾ ಬಂತು. ಇದು ಇಂಪಾರ್ಟೆಂಟ್. ಇದು ಕಾಣ್ತಿದ್ಯಾ ಮಾತಾಜಿ? ಬಬಲ್ಸ್ ತರ ಬರುತ್ತೆ ಮೇಲೆ. ಕಾಣಿಸ್ತಾ ಇದೆ ಮಾತಾಜಿ. ಗಟ್ಟಿ ಆಗುತ್ತೆ. ಮತ್ತೆ ಸ್ವಲ್ಪ ಕಲರ್ ಬ್ರೌನ್, ಕೆಳಗಡೆಯಿಂದ ಮೇಲೆ ಅದನ್ನ ಮೊಗ್ಸಿ ಹಾಕಿದಾಗ ಬ್ರೌನ್ ಕಲರ್ ಬರುತ್ತೆ ಹಿಟ್ಟು. ಬಾಣ್ಲಿಯಿಂದ ಹಿಟ್ಟು ಬಿಟ್ಕೊಳ್ಬೇಕು. ಈಗ ಬಿಡ್ತಾ ಇದೆ ಅಲ್ಲ, ಈಗ ಬಾಣ್ಲಿಗೆ ಅಂಟ್ಕೊಳ್ತಿಲ್ಲ ಹಿಟ್ಟು. ಸೊ ಅಲ್ಲಿ ತನಕ ಅದು ಕೈನಲ್ಲಿ ಮಾಡಿದ್ರೆ ಗೊತ್ತಾಗುತ್ತೆ. ಒಂದ್ಸಾರಿ ನೋಡ್ಬೇಕು, ಆಮೇಲೆ ಮತ್ತೆ ಈಗ ಪರಿಮಳ ಕೂಡ ಬರ್ತಾ ಇದೆ. ಚೆನ್ನಾಗತ್ತೆ. ಫಸ್ಟ್ ಬರ್ತಿರ್ಲಿಲ್ಲ, ಈಗ ಒಳ್ಳೆ ಘಮ ಬರ್ತಾ ಇದೆ.
ಆಯ್ತು ಈಗ ಆಗ್ತಾ ಬಂದಿದೆ ನೋಡಿ. ಆಯ್ತು. ಆಯ್ತಾ? ಹ್ಮ್. ಈಗ ತೆಗಿಬೋದಾ? ಕೆಳಗಡೆ. ಈಗ ಆಗಿದೆ. ಈಗ ಕೆಳಗಿಟ್ಕೊಂಡಿದ್ದಾರೆ. ಈ ಒಲೆಯಿಂದ ತೆಗ್ದಿದ್ದಾರೆ. ಮೇಲೆಲ್ಲ ಎಣ್ಣೆ ಬಿಟ್ಟಿದೆ ಅಲ್ಲ ಪ್ರಭು? ಸ್ವಲ್ಪ ಅದೇ ಎಣ್ಣೆ ಎಲ್ಲ ಆಚೆ ಬರುತ್ತೆ. ಸ್ವಲ್ಪ ಕೆಳಗೆ ಇಟ್ಬಿಟ್ಟು ಈ ತರ ಇಟ್ಬಿಟ್ರೆ ಇನ್ನೊಂದ್ ಸ್ವಲ್ಪ ರೋಸ್ಟ್ ಆಗುತ್ತೆ. ಇದನ್ನ ಟ್ರೇಗ್ ಹಾಕಿದ್ರು. ಒಂದ್ ಸ್ವಲ್ಪ ಟ್ರೈನ ಶೇಕ್ ಮಾಡ್ಬೇಕು. ಅಷ್ಟೇ. ಈಗ ಮೈಸೂರು ಪಾಕ್ ರೆಡಿ ಇದೆ. ಇದು ಕಟ್ ಮಾಡೋದು ಯಾವಾಗ? ಸ್ವಲ್ಪ ಆರ್ಬೇಕು. ಈಗ ಮೇಲ್ಗಡೆ ಯೆಲ್ಲೋ ಕಲರ್ ಇದೆ, ಕೆಳಗಡೆ ಬ್ರೌನ್ ಕಲರ್ ಆಗಿರುತ್ತೆ. ಈಗ ಒಂದೇ ಒಂದ್ ಲೋಟ, ಈಗ ಇಷ್ಟು ಬೇಡ ನಮ್ಗೆ, ಒಂದ್ ಚಿಕ್ಕ ಲೋಟದಲ್ಲಿ ಮಾಡ್ಕೊಳ್ಬೇಕು ಅಂದ್ರೆ ಅಳತೆ ಒಂದ್ ಎಷ್ಟು ಏನ್ ಅಂದ್ರೆ ಈ ಲೋಟದಲ್ಲಿ ಮಾಡ್ಬೇಕಾದ್ರೆ ಈ 2 ಸಕ್ಕರೆ. ಈ ಲೋಟ ನಾವ್ ಯಾವ ಅಳತೆ ತಗೊಳ್ತೀವಿ ಆ ಲೋಟಕ್ಕೆ ಒಂದು ಲೋಟ ಹಿಟ್ಟು, ಒಂದು 3 ಲೋಟ ಎಣ್ಣೆ ಇಟ್ಕೊಳ್ಬೇಕು. ಸೊ ಈ ಲೋಟ ನಾವ್ ತಗೊಂಡ್ರೆ 1 ಲೋಟ ಕಡ್ಲೆ ಹಿಟ್ಟಿಗೆ 2 ಲೋಟ ಸಕ್ಕರೆ, 1 ಲೋಟ ನೀರು ಒಂದು ಸಾಕು. ಮತ್ತೆ ಒಂದು 3 ಲೋಟ 3 ಲೋಟ ಎಣ್ಣೆ ತುಪ್ಪ 2 ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಯಾಕಂದ್ರೆ ಅಲ್ಲಿ ಸ್ವಲ್ಪ ಉಳಿತ, ಅದು ಕೆಲವು ಸಾರಿ ಕ್ವಾಲಿಟಿ ಹೆಚ್ಚಿಗೆ ಆಗುತ್ತೆ. ಬೇಕಾದ್ರೆ ಸೊ ಸ್ವಲ್ಪ ಮಾಡ್ಕೊಳ್ಳೋದಿದ್ರೆ 1 ಕಡ್ಲೆ ಹಿಟ್ಟಿಗೆ 2 ಸಕ್ಕರೆ ಮತ್ತೆ 1 ನೀರು, ಅದೇ ಸಕ್ಕರೆ 3 ಅಥವಾ ಎಣ್ಣೆ 2 ಮಿಕ್ಸ್ ಇದ್. ಬರೀ ತುಪ್ಪ ಬೇಡ ಅಲ್ಲ, 2 ಮಿಕ್ಸ್ ಇದ್ರೆ ಒಳ್ಳೇದು. ಸ್ವಲ್ಪ 2 ತುಪ್ಪ 1 ಎಣ್ಣೆ ಹಾಕಿದ್ರೆ ಸಾಕು. ಸೊ 3 ಲೋಟದಲ್ಲಿ 2 ಲೋಟ ತುಪ್ಪ ಎಣ್ಣೆ, 1 ಲೋಟ ತುಪ್ಪ. ಅಲ್ಲಲ್ಲ, 2 ತುಪ್ಪ 1 ಎಣ್ಣೆ. 2 ಲೋಟ ತುಪ್ಪ 1 ಎಣ್ಣೆ. ಎಣ್ಣೆ ಯಾವ್ದು ನಾವ್ ಯೂಸ್ ಮಾಡಿದೀಗ? ಯಾವ್ದಾಗುತ್ತೆ? ರಿಫೈಂಡ್ ಆಯಿಲ್ ಯಾವ್ದಾಗುತ್ತೆ? ಯಾವ್ದಾದ್ರು ಸರಿ. ಸ್ವಲ್ಪ ಒಳ್ಳೆ ಕಡ್ಲೆಕಾಯಿ ಎಣ್ಣೆನೂ ಹಾಕೊಳ್ಬೋದಾ? ಅದು ವಾಸನೆ ಅದು ಬೇಡ. ಸೊ ಮಾತಾಜಿ ಈಗ ಇದು ತಣ್ಣಗಾಗಕ್ ಇಟ್ಟಿದ್ದೀವಿ. ಯಾರಿಗಾದ್ರೂ ಪ್ರೊಸೀಜರ್ ಅಲ್ಲಿ ಮತ್ತೆ ಏನಾದ್ರೂ ಕೇಳೋದಿದ್ರೆ ಕೇಳಬಹುದು. ಹರೇ ಕೃಷ್ಣ ಮಾತಾಜಿ, ಬೆಲ್ಲ ಹಾಕಿ ಮಾಡ್ಬೋದಾ ಮಾತಾಜಿ? ಬೆಲ್ಲ ಆಗೋದಿಲ್ಲ. ಬೆಲ್ಲದಲ್ಲಿ ಅವ್ರು ಮಾಡಿಲ್ವಂತೆ. ಬೆಲ್ಲದಲ್ಲಿ ಸಕ್ಕರೆ ತರ ಬರುತ್ತಲ್ವಾ ಮಾತಾಜಿ? ಪುಡಿ ಬೆಲ್ಲ. ಅದು ಕೇಕ್ ಅಲ್ಲ ಅಲ್ವಾ? ಕೇಕ್ ತಣ್ಣಗಾಗುವಾಗ ಎಷ್ಟು ಟೈಮ್ ತಗೊಳತ್ತೆ ಇದು? ಒಂದು ಅರ್ಧ ಗಂಟೆ ಬೇಕು ತಣ್ಣಗಾಗ. ಸೊ ಅರ್ಧ ಗಂಟೆ ಕಟ್ ಮಾಡಬಾರ್ದು, ಪೂರ್ತಿ ಫುಲ್ ತಣ್ಣಗ ಮುಟ್ಟುವಾಗ್ಲೂ ಬಿಸಿ ಇರಬಾರ್ದು. ಬಿಸಿ ಇರಬಾರ್ದು, ಅಷ್ಟು ತಣ್ಣಗ. ಕಟ್ ಮಾಡ್ಬೋದಾ ಅವಾಗ? ಕಟ್ ಮಾಡಿ.
ಈ ಅಂಗಡಿಯಲ್ಲಿ ಮಾರುವವರೆಲ್ಲ ಒಂದಕ್ಕೆ 3 ಸಕ್ಕರೆ ಹಾಕ್ತಾರೆ, ಹ್ಮ್. ತೂಕವರೆಗೆ ಸಕ್ಕರೆ ಜಾಸ್ತಿ ಹಾಕಿದ್ರೆ ಬಹಳ ಸ್ವೀಟ್ ಆಗುತ್ತಲ್ಲ. ಆಗುತ್ತೆ. ತೂಕ ಮಾಡಿ ಕೊಡುವವರಿಗೆ ತೊಂದ್ರೆ. ಸೊ ಸ್ವೀಟ್ ಜಾಸ್ತಿ ಬೇಕಾದವ್ರು ಸ್ವೀಟ್ ಜಾಸ್ತಿ ಹಾಕೋಬಹುದು. ಹಾಗೆಲ್ಲ ಏ, ವ್ಯಾಪಾರದ ದೃಷ್ಟಿಯಿಂದ ತೂಕ ಜಾಸ್ತಿ ಬರ್ತದೆ. ಹಾಗೆ ಇಲ್ಲಿದ್ರೆ ನಮಗೆ ತಿನ್ಲಿಕ್ಕೆ ಇಷ್ಟೇ ಕರೆಕ್ಟ್. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಬರೀ ತುಪ್ಪದಲ್ಲಿ ಮಾಡ್ಬೋದಾ ಪ್ರಭುಜಿ? ಮಾಡ್ಬಹುದು, ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿದ್ರೆ ಒಳ್ಳೆ. ಯಾಕಂದ್ರೆ ಅದು ಇಟ್ರು ತುಪ್ಪದ ಕಮಟು ವಾಸನೆ ಹೌದು, ಬರ್ತಿಲ್ಲ. ವಾಸನೆ ಅಲ್ಲ ಅದು. ಇಲ್ಲಿ ವೆದರೇ ಚಳಿ ಅಲ್ವಾ, ಹ್ಮ್. ತುಪ್ಪ ಗಟ್ಟಿ ಆಗುತ್ತಲ್ವಾ, ಆತರ ಒಂಥರ ಆಗುತ್ತೆ. ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಹಾಗೆ ನೀವು ಎಣ್ಣೆ ಹಾಕ್ತಾನೆ ಇದ್ರಲ್ಲ, ಬಿಸಿ ಎಣ್ಣೆ, ಅದು ಅಂದಾಜು ಹೇಗ್ ಬರ್ಬೇಕು ನಮಗೆ, ಎಷ್ಟೆಷ್ಟು ಹಾಕ್ಬೇಕು ಅಂತ? ಅದೇ ನಾವು 1 ಲೀಟರ್ ಫಸ್ಟ್ ಅದೇ ಎಲ್ಲ ಸೇರಿ 1 ಲೀಟರ್ ಇಟ್ಕೊಂಡಿದ್ವಿ ಮಾತಾಜಿ. ತುಪ್ಪ ಎಣ್ಣೆ ಎಲ್ಲ ಸೇರಿ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅದು ಹಾಕ್ತಾನೆ ಇರ್ಬೇಕು. ಅದಕ್ಕೆ ಅದು ಎಣ್ಣೆ ಹಾಕ್ದಾಗ ಗೊತ್ತಾಗುತ್ತೆ ನಮ್ಗೆ ಎಣ್ಣೆ ಎಲ್ಲ ಖಾಲಿ ಆಯ್ತು ಅಂತ. ಮಾಡ್ಲಿಕ್ಕೆ ಬಿಟ್ಬಿಡ್ತು. ಆವಾಗ ಕಮ್ಮಿ ಮಾಡಿ. ಲಾಸ್ಟ್ ಸ್ಟೆಪ್ಗೆ ಹಾಕಿರ್ತೀವಿ, ಅದೆಲ್ಲ ಫಸ್ಟ್ ಹೀರ್ಕೊಳ್ಳುತ್ತೆ. ಅದು ಲಾಸ್ಟ್ ಅಲ್ಲಿ ಆ ಎಣ್ಣೆ ಎಲ್ಲ ಅದೇ ಹೊರಗ್ ಬರುತ್ತೆ. ಅದು ಲಾಸ್ಟ್ ಸ್ವಲ್ಪ ಸ್ಟೆಪ್, ಸ್ವಲ್ಪ ಹೊರಗ್ ಬರುತ್ತೆ. ಬೇಸನ್ ಲಾಡು ಅಲ್ಲ ಮಾತಾಜಿ, ಬೇಸನ್ ಲಾಡು ಲಾಸ್ಟಿಗೆ ತುಪ್ಪ ಬಂದ್ಬಿಡುತ್ತೆ ಹೊರಗಡೆ. ಬೇಸಿನ್ ಲಾಡು ತರನ ಲಾಸ್ಟ್ ತುಪ್ಪ ಅದ್ರಲ್ಲೂ ಹೊರಗ್ ಬರುತ್ತಲ್ಲ. ಇಲ್ಲ ಅಷ್ಟೊಂದು ಬರುತ್ತಾ, ಹ್ಮ್. ಸ್ವಲ್ಪ ಬರುತ್ತೆ. ಬಾಣ್ಲಿಯಿಂದ ಬಿಟ್ಟು ಬಿಡ್ತದೆ, ಬಿಟ್ಟು ಬಿಡುವಾಗಲೇ ತೆಗೆದಾಕ್ತದೆ. ಸರಿ, ಅದು ಸ್ವಲ್ಪ ಹೊತ್ತ ತಕ್ಷಣ ಬಾಣ್ಲಿ ಬಿಟ್ಟು ತೆಗೆದು ಹಾಕ್ಬೇಕಂತೆ ಮಾತಾಜಿ. ಆಯ್ತು ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಒಳ್ಳೆ ಡಿಲಿಷಿಯಸ್ ಆಫರ್ ಮಾಡಿ ಜಗನ್ನಾಥ್ಗೆ ನಮಗೂ ಕಳಿಸಿ ಮಾತಾಜಿ. ಖಂಡಿತ ನಿಮ್ಮ ಎಲ್ಲ ಅಡ್ರೆಸ್ ಗಳನ್ನ ಗೋಪಿ ಸೇನಾ ಟೀಮ್ ಅಲ್ಲಿ ಎಲ್ಲೇ ಪೂರ್ತಿ ಬಿಟ್ಬಿಡ್ತಾರೆ, ನಾವು ಇಲ್ಲಿ ಬೇಡ. ಯಾಕೆಂದ್ರೆ ಮಾತಾಜಿ. ಹರೇ ಕೃಷ್ಣ. ಹರೇ ಶ್ವೇತವಾರಿ ಮಾತಾಜಿ ಹಾಕ್ತಾರೆ ಗ್ರೂಪ್ ಅಲ್ಲಿ. ಓಕೆ ಮತ್ತೆ ಇದನ್ನು ತಣ್ಣಗ್ ಚೆನ್ನಾಗಾಗ್ಬೇಕು. ಹರೇ ಕೃಷ್ಣ. ವೀಣಾ, ಇದು ವೇಟ್ ಮಾಡೋಣವಾ half an hour? ಹಾ ಮಾತಾಜಿ. ಹಾಗಿದ್ರೆ ಇವರು ಅನುತ್ತಮ್ ಲಕ್ಷ್ಮಿ ಮಾತಾಜಿ ಸ್ವಲ್ಪ ಪ್ರಸಾದದ ಬಗ್ಗೆ ಹಾಗಿದ್ರೆ ಮಾತಾಡ್ತಾರೆ ಒಂದು 10 minutes. ಮಾತಾಜಿ. ಮಾತಾಜಿ. ಎಸ್ ಮಾತಾಜಿ. ಮಾತಾಜಿ ಅವ್ರು ಹೇಳಿದ್ರು ಪ್ರಸಾದದ ಬಗ್ಗೆ. ಆವಾಗ್ಲೇ ತುಂಬಾ ಇಂಪಾರ್ಟೆಂಟ್ ಇದೆ ಪ್ರಸಾದ ಅನ್ನೋದು. ಈಗ ಪ್ರಭುಗಳು ತುಂಬಾ ಚೆನ್ನಾಗಿ ನಮ್ಗೆ ಮಾಡಿ ತೋರಿಸಿದ್ದಾರೆ. ಮಾತಾಜಿನೂ ಸಹಿತ ಅಷ್ಟೇ, ಅವ್ರು ಹೇಗೆ ಪ್ರಭುಗಳು ಹೇಳಿದ್ರಲ್ವಾ ಅದನ್ನ ಅದೇ ತರ ರಿಪೀಟ್ ಆಗಿ ನಮ್ಗೆ ನಿಧಾನವಾಗಿ ಅರ್ಥ ಆಗೋ ತರ ಮಾತಾಜಿ ತುಂಬಾ ಚೆನ್ನಾಗಿ ಹೇಳಿದ್ರು. ಪ್ರಭುಗಳು ತುಂಬಾ ಚೆನ್ನಾಗಿ ಈ ರೆಸಿಪಿಯನ್ನು ಮಾಡ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ಭಗವಂತನಿಗೆ ಆಫರ್ ಆದ್ರೆ ಭಗವಂತ ತುಂಬಾ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಮಾತಾಜಿ. ಎಸ್ ಮಾತಾಜಿ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಇದು ಭಗವಂತನ್ಗೆ ಈ ಭೋಗವನ್ನ ಭಗವಂತನ್ಗೆ ಆಫರ್ ಮಾಡಿದ್ರೆ ಭಗವಂತ ತುಂಬಾ ಖುಷಿಯಾಗಿ ಅದನ್ನ ಸ್ವೀಕಾರ ಮಾಡ್ತಾನೆ ಅಂತ ನಮ್ಗೆ ಅನ್ಸುತ್ತೆ. ಹೆಂಗೆ ಅಂದ್ರೆ ನೈವೇದ್ಯ ಅಂತಂದ್ರೆ ಭಗವಂತನ್ಗೆ ನಾವೀಗ ಕೃಷ್ಣನಿಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸಾತ್ವಿಕವಾದಂತ ಆಹಾರವನ್ನ ನಾವೇನ್ ಮಾಡ್ತೀವಿ, ನೈವೇದ್ಯವನ್ನ ಮಾಡ್ತೀವಲ್ವಾ. ಈಗ ರಾಜಸಿಕ ತಾಮಸಿಕ ಈ ತರ ಒಂದು ಆಹಾರವನ್ನ ನಾವು ನೈವೇದ್ಯ ಮಾಡಲ್ಲ. ಯಾಕಂತಂದ್ರೆ ಸಾತ್ವಿಕ ಅಂತಂದ್ರೆ ಇದು ಒಂಥರ ತರಕಾರಿ, ಫ್ರೂಟ್ಸ್, ಆಮೇಲೆ ಸಸ್ಯಾಹಾರಿ, ಈ ತರ ಒಂದು ಸಾತ್ವಿಕವಾದ ಒಂದು ಆಹಾರವನ್ನ ಭಗವಂತನಿಗೆ ನಾವೇನ್ ಮಾಡ್ತೀವಿ, ನೈವೇದ್ಯ ಮಾಡ್ತೀವಿ. ಬಟ್ ರಾಜಸಿಕ ಮತ್ತೆ ತಾಮಸಿಕ ಯಾಕೆ ಈ ತರ ಒಂದು ಆಹಾರವನ್ನ ನಾವು ನೈವೇದ್ಯ ಮಾಡಲ್ಲ ಅಂದ್ರೆ, ಈ ರಾಜಸಿಕ ತಾಮಸಿಕ ಅಂತಂದ್ರೆ ಇದರಲ್ಲಿ ತುಂಬಾ ಖಾರ ಇರುತ್ತೆ, ತುಂಬಾ ಹುಳಿ ಇರುತ್ತೆ. ಈ ತರದ ಒಂದು ಆಹಾರವನ್ನ ತಗೊಂಡ್ರೆ ಭಗವಂತನಿಗೆ ಆಫರ್ ಮಾಡಿ ನಾವು ಅದನ್ನ ತಗೊಂಡ್ವಿ ಅಂದ್ರೆ ನಮಗೂ ಸಹಿತ ತೊಂದ್ರೆನೆ ಅಲ್ವಾ. ಅಂದ್ರೆ ಭಗವಂತನಿಗೂ ಸಹಿತ ಆ ತರದ ಒಂದು ರಾಜಸಿಕ ಮತ್ತೆ ತಾಮಸಿಕವಾಗಿರ್ತಕ್ಕಂಥ ಆಹಾರವನ್ನ ನಾವು ನೈವೇದ್ಯ ಮಾಡಬಾರ್ದು. ನಾವ್ ಯಾವಾಗ್ಲೂ ಸಾತ್ವಿಕ ಆಹಾರವನ್ನ ನಾವೇನ್ ಮಾಡ್ಬೇಕು, ಭಗವಂತನಿಗೆ ನೈವೇದ್ಯ ಮಾಡ್ಬೇಕು. ಅದಕ್ಕೆ ಹೇಳ್ತಾರೆ, ಈಗ ನಾವು ಗೃಹಸ್ಥರಾಗಿದ್ದೀರಲ್ವಾ, ಸುಮಾರು ಜನ ಗೃಹಸ್ಥರಿದೀವಿ ನಾವು. ನಾವೇನ್ ಮಾಡ್ತೀವಿ, ಈಗ ಹೊರಗಡೆ ಎಲ್ಲ ಕೆಲಸ ಮಾಡ್ಕೊಂಡ್ ಬರೋರು ಇರ್ತಾರೆ. ಎಲ್ಲ ನಾವು ಕೆಲಸ ಮಾಡ್ಕೊಂಡ್ ಬಂದ್ ಏನ್ ಮಾಡ್ತೀವಿ, ಭಗವಂತನಿಗೆ ಅಡಿಗೆ ಮಾಡಿ ನಾವೇ ಊಟ ಮಾಡ್ತೀವಿ. ಬಟ್ ಇನ್ನೇನೋ ನಾವು ಹೊರಗಡೆ ಹೋದಾಗ ಏನ್ ಮಾಡ್ತೀವಿ, ಏನೇನೋ ಪಾಪಗಳನ್ನ ಮಾಡಿರ್ತೀವಿ. ಈಗ ದುಡ್ಡು ಕಾಸು ಏನೋ ತಗೊಂಡಿರ್ತೀವಿ, ಬೇರೆಯವ್ರಿಗೆ ಯಾರಿಗೋ ಮೋಸನೇ ಮಾಡಿರ್ತೀವಿ ಅನ್ಕೊಳ್ಳಿ ಅಲ್ವಾ. ಯಾರು ಶುದ್ಧವಾಗಿರಲ್ಲ, ಏನಾದ್ರೂ ಒಂದು ಮೋಸ ಮಾಡಿರ್ತೀವಲ್ವಾ. ಅದನ್ನ ತಗೊಂಡ್ಬಂದು ನಾವೇ ಏನಾದ್ರೂ ಅದನ್ನ ಅಡಿಗೆ ಮಾಡ್ಕೊಂಡು ಸುಮ್ನೆ ನಾವೇ ತಿಂದ್ವಿ ಅಂದ್ರೆ ಏನಾಗುತ್ತೆ, ಆ ಪಾಪ ಅನ್ನೋದು ನಮ್ಗೆ ಏನಾಗುತ್ತೆ, ಅಂಟ್ಕೊಳ್ಳುತ್ತೆ ಅಲ್ವಾ. ಅದನ್ನೇ ನಾವು ಭಗವಂತನಿಗೆ ಈಗ ಏನೋ ಪಾಪ ಕಾರ್ಯಗಳು ಮಾಡಿರ್ತೀವಿ, ಅದನ್ನ ಬಂದ್ಬಿಟ್ಟು ಆ ದುಡ್ಡು ಕಾಸು ತಗೊಂಡು ಅದರಲ್ಲಿ ವಸ್ತುಗಳನ್ನ ಕೊಂಡ್ಕೊಂಡು ನಾವೇನಾದ್ರೂ ಆಹಾರವನ್ನ ತಯಾರು ಮಾಡಿ
ಅದನ್ನ ನಾವು ಭಗವಂತನಿಗೆ ಅರ್ಪಣೆ ಮಾಡಿದ್ವಿ ಅಂದ್ರೆ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಆ ಪಾಪಗಳನ್ನ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ನಮ್ಗೆ ಏನ್ ಮಾಡ್ತಾನೆ ಅಂದ್ರೆ ಭಗವಂತ ಕೃಪೆಯನ್ನ ಕೊಡ್ತಾನೆ. ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ ಪ್ರಸಾದ ಅನ್ನೋದಲ್ವಾ. ಅದಕ್ಕೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅಲ್ವಾ. ನಾ ಇದಕ್ಕೆ ಕೋಟ್ ಮಾಡಿ ಹೇಳ್ಬೋದು. ಭಗವಂತ ಅಧ್ಯಾಯ 3 13ನೇ ಶ್ಲೋಕದಲ್ಲಿ ಹೇಳ್ತಾನೆ. ಭಗವದ್ಗೀತೆ ಅಧ್ಯಾಯ 3 ಮತ್ತೆ 13ನೇ ಶ್ಲೋಕದಲ್ಲಿ ಹೇಳ್ತಾನೆ, ಯಜ್ಞ ಶಿಷ್ಟಾಶಿನಾ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈ ಭುಂಜತೆ ತೇ ತ್ವಗಂ ಪಾಪ ಏ ಪ್ರಚಂತ್ಯಾತ್ಮ ಕಾರಣಾತ್ ಅಂತಂದ್ರೆ ಇಲ್ಲಿ ಹಣ್ವಾದದಲ್ಲಿ ಶಿಲ ಪ್ರಭುಪಾದ ಹೇಳ್ತಾರೆ ಏನು ಅಂತಂದ್ರೆ, ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ. ಏಕೆಂದರೆ ಅವರು ಯಜ್ಞದ ಶೇಷವನ್ನ ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ನೋಡಿ ಶಿಲ ಪ್ರಭುಪಾದ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಈ ಭಗವಂತನ ಭಕ್ತರಾಗಿರ್ತಾರೆ ಏನೋ ಅಂತಂದ್ರೆ ಅವರು ಭಗವಂತನಿಗೆ ಒಳ್ಳೆ ರೀತಿಯಾಗಿ ಭೋಗವನ್ನ ನೈವೇದ್ಯ ಮಾಡಿದ್ರು ಅಂದ್ರೆ ಅವ್ರ ಏನ್ ಮಾಡ್ತಾರೆ, ಆವಾಗ್ಲೇ ಹೇಳಿದ್ನಲ್ವಾ, ಭಗವಂತ ಆ ಪಾಪಗಳನ್ನ ಏನ್ ಮಾಡ್ತಾನೆ ಸ್ವೀಕಾರ ಮಾಡಿ ನಮಗೆ ಕೃಪೆ ಅನ್ನೋದನ್ನ ಕೊಡ್ತಾನೆ. ಯಾಕೆ ಅಂತಂದ್ರೆ ಅವ್ರ ಏನ್ ಮಾಡ್ತಾರೆ, ಭಗವಂತನಿಗೆ ಯಜ್ಞ ಶೇಷವನ್ನ ಏನ್ ಮಾಡ್ತಾರೆ ಅಂದ್ರೆ ಭಕ್ತರಾದವರು ಊಟವನ್ನ ಮಾಡ್ತಾರೆ ಅಲ್ವಾ. ಅದಕ್ಕೋಸ್ಕರ ಅವರು ಭಗವಂತನ ಒಂದು ಕೃಪೆಗೆ ಪಾತ್ರರಾಗ್ತಾರೆ. ಬಟ್ ನಮ್ಮ ಒಂದು ವೈಯಕ್ತಿಕ ಅಂದ್ರೆ ಈಗ ತಗೊಂಬಂದ್ವಿ ವಸ್ತುಗಳನ್ನ ತಗೊಂಬಂದು ಅಡಿಗೆ ಮಾಡಿದ್ವಿ, ಭಗವಂತನಿಗೆ ನೈವೇದ್ಯ ಮಾಡಿಲ್ಲ, ಹಾಗೆ ನಾವೇನಾದ್ರೂ ಊಟ ಮಾಡಿದ್ವಿ ಅಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಖಂಡಿತವಾಗಿಯೂ ನಾವು ಪಾಪವನ್ನ ಊಟ ಮಾಡ್ತೀವಿ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಭಗವಂತನು ಸಹಿತ ಹೇಳಿದ್ದಾರೆ ಅಲ್ವಾ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ ಭಗವಂತನಿಗೆ ಆಹಾರವನ್ನ ತಯಾರು ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ನಾವೇನ್ ಮಾಡ್ಬೇಕು, ಊಟವನ್ನ ಮಾಡ್ಬೇಕು, ಪ್ರಸಾದವನ್ನ ತಗೋಬೇಕು. ಅದಕ್ಕೆ ಶಿಲ ಪ್ರಭುಪಾದ ಹೇಳ್ತಾರೆ ಈ ಪ್ರಸಾದ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇದು ನಮ್ಮಲ್ಲಿರ್ತಕ್ಕಂಥ ಭವರೋಗವನ್ನು ಸಹಿತ ದೂರ ಮಾಡುತ್ತಂತೆ. ಹೇಗೆ ಅಂತಂದ್ರೆ ಈಗ ನೋಡಿ ಮಾತಾಜಿನಿ ಇದಾರೆ, ಅವರು ಡಾಕ್ಟ್ರು ವೀಣಾ ಮಾತಾಜಿ. ಹೇಗೆ ಅಂತಂದ್ರೆ ಈಗ ನಮಗೆ ಜ್ವರ ಬಂದಿದೆ ಅನ್ಕೊಳ್ಳಿ ಅಲ್ವಾ. ಜ್ವರ ಬಂದಿದೆ ಅಂತಂದ್ರೆ ನಾವೇನ್ ಮಾಡ್ತೀವಿ, ಈಗ ಒಂದು ಡೋಲೋ ಮಾತ್ರೆನ ಏನೋ ತಗೊಂತೀವಿ ಅಲ್ವಾ. ಆ ಡೋಲೋ ಮಾತ್ರೆ ತಗೊಂಡಾಗ ಏನಾಗುತ್ತೆ, ಆ ಜ್ವರ ಅನ್ನೋದು ನಮ್ಗೆ ವಾಸಿ ಆಗುತ್ತೆ ಅಲ್ವಾ. ಬಟ್ ನಮಗ್ ಗೊತ್ತಿಲ್ಲ ಆ ಡೋಲೋ ಮಾತ್ರೆ ಆ ಜ್ವರವನ್ನ ವಾಸಿ ಮಾಡುತ್ತೆ ಅನ್ನೋದು ನಮಗ್ ಗೊತ್ತಿಲ್ಲ. ಬಟ್ ಆ ಮಾತ್ರೆಗೆ ಗೊತ್ತು ಅಲ್ವಾ. ಆ ಮಾತ್ರೆ ದೇಹದ ಒಳಗಡೆ ಹೋಗಿ ಎಲ್ಲಿ ನಮ್ಗೆ ಆ ಜ್ವರದ ಒಂದು ಸೂಚನೆ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಅದೇನ್ ಮಾಡುತ್ತೆ, ತನ್ನ ಒಂದು ಕೆಲಸವನ್ನ ಮಾಡುತ್ತೆ ಅಲ್ವಾ. ಹಾಗಾಗಿ ಆ ಒಂದು ಮಾತ್ರೆಗೆ ಗೊತ್ತು ಏನು, ಈ ಕಾಯಿಲೆ ಜ್ವರ ಇದೆ, ಇದನ್ನ ನಾನು ವಾಸಿ ಮಾಡ್ಬೇಕು ಅಂತೇಳಿ ಆ ಮಾತ್ರೆಗೆ ಗೊತ್ತು. ಆದ್ರೆ ಬಟ್ ನಮಗೆ ಗೊತ್ತಿಲ್ಲ ಅದು ಅಲ್ವಾ. ಅದೇ ತರ ಈ ಪ್ರಸಾದ ಅನ್ನೋದಿದೆ ಅಲ್ವಾ, ಅದ್ ಹೆಂಗೆ ಜ್ವರನ ಹೆಂಗೆ ಆ ಡೋಲೋ ಮಾತ್ರೆ ವಾಸಿ ಮಾಡುತ್ತೋ ಅದೇ ತರ ನಾವು ಸಹಿತ ಈ ಭಗವಂತನಿಗೆ ನೈವೇದ್ಯ ಮಾಡಿ ಆ ಪ್ರಸಾದವನ್ನು ತಿಂದ್ವಿ ಅಂದ್ರೆ ನಮಗ್ ಗೊತ್ತಾಗಲ್ಲ. ನಾವು ಪ್ರತಿದಿನ ನಾವು ಪ್ರಸಾದವನ್ನೇ ತಿಂತಾ ಇದ್ವಿ ಅಂದ್ರೆ ನಮ್ಮಲ್ಲೇ ಗೊತ್ತಾಗಲ್ಲ, ನಮ್ಮಲ್ಲಿ ಎಷ್ಟೋ ಚೇಂಜಸ್ ಆಗ್ತಾ ಇರುತ್ತೆ ಅಲ್ವಾ. ಬಟ್ ನಮಗ್ ಗೊತ್ತಿರಲ್ಲ. ಬಟ್ ಆ ಪ್ರಸಾದಕ್ಕೆ ಗೊತ್ತಿರುತ್ತೆ ಎಲ್ಲಿ ಇವರಲ್ಲಿ ಕಲ್ಮಶ ಇರುತ್ತೆ, ಅದನ್ನ ಚೇಂಜ್ ಮಾಡ್ಬೇಕು ಅನ್ನೋದು ಪ್ರಸಾದಕ್ಕೆ, ಅದು ಅಷ್ಟು ಮಹಿಮೆ ಇರುತ್ತೆ ಪ್ರಸಾದಕ್ಕೆ. ಹಾಗಾಗಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಪ್ರಸಾದ ತುಂಬಾ ಇಂಪಾರ್ಟೆಂಟ್ ಇದೆ. ನಾವು ಪ್ರತಿದಿನನೂ ಸಹಿತ ಭಗವಂತನಿಗೆ ನೈವೇದ್ಯ ಮಾಡಿ ಪ್ರಸಾದವನ್ನ ತಿಂದ್ವಿ ಅಂದ್ರೆ ನಮ್ಮ ಭವರೋಗವನ್ನು ಸಹಿತ ಇದೇನ್ ಮಾಡುತ್ತೆ, ಹೇಗೆ ಕಾಯಿಲೆಯನ್ನ ಜ್ವರವನ್ನ ಹೇಗೆ ಆ ಡೋಲೋ ಮಾತ್ರೆ ವಾಸಿ ಮಾಡ್ತಲ್ವಾ, ಅದೇ ತರ ಈ ನಮ್ಮ ದೇಹಕ್ಕೆ ಈ ಪ್ರಸಾದ ಹೋಯ್ತು ಅಂದ್ರೆ ನಮ್ಮ ಭವರೋಗವನ್ನ ಇದೇನ್ ಮಾಡುತ್ತೆ, ಹೊರಗಡೆ ಹಾಕುತ್ತೆ, ಅಂದ್ರೆ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಶಿಲ ಪ್ರಭುಪಾದ ಮಾಡ್ತಾರೆ. ಶಿಲ ಪ್ರಭುಪಾದ ಒಂದು ಉದಾಹರಣೆ ಹೇಳೋದಾದ್ರೆ, ಶಿಲ ಪ್ರಭುಪಾದ ಏನ್ ಮಾಡ್ತಿದ್ರು ಅಂತಂದ್ರೆ ಪ್ರತಿದಿನ ಏನ್ ಮಾಡ್ತಿದ್ರು ಅಂದ್ರೆ ಭಗವಂತನಿಗೆ ನೈವೇದ್ಯ ಮಾಡಿ ಜಾಮೂನ್ ಇತ್ತಲ್ವಾ, ಆ ಜಾಮೂನ್ ಏನ್ ಮಾಡ್ತಿದ್ರು ಅಂದ್ರೆ ಟೆಂಪಲ್ ಇಂದ ಹೊರಗಡೆ ಇಟ್ಬಿಡೋರು. ನೈವೇದ್ಯ ಮಾಡಿ ಆಫರ್ ಮಾಡಿ ಶಿಲ ಪ್ರಭುಪಾದ ಹೊರಗಡೆ ಇಟ್ಬಿಡೋರು. ಹೊರಗಡೆ ಇಟ್ಟಾಗ ಅಲ್ಲಿ ಬರ್ತಕ್ಕಂತ ಹಿಪ್ಪೀಸ್ ಇರ್ತಾರಲ್ವಾ, ಅವ್ರು ಬಂದ್ ಪ್ರತಿದಿನ ಏನ್ ಮಾಡ್ತಿದ್ರು ಅಂದ್ರೆ ಆ ಜಾಮೂನನ್ನ ತಿನ್ನೋರು ಹೋಗೋರು ಪ್ರತಿದಿನ ಇಡೋರು. ಶಿಲ ಪ್ರಭುಪಾದ್ರು ಪ್ರತಿದಿನ ಭಗವಂತನಿಗೆ ಆಫರ್ ಮಾಡೋರು, ಆ ಜಾಮೂನನ್ನ ಏನ್ ಮಾಡೋರು ಹೊರಗಡೆ ಟೆಂಪಲ್ ಇಂದ ಹೊರಗಡೆ ಇಡೋರು. ಆ ಹಿಪ್ಪೀಸ್ ಬಂದ್ಬಿಟ್ಟು ಅದನ್ನ ಪ್ರತಿದಿನ ಏನ್ ಮಾಡೋರು, ಆ ಪ್ರಸಾದವನ್ನ ತಿನ್ನೋರು. ಹಾಗಾಗಿ ಅವರು ಪ್ರತಿದಿನ ತಿಂತ ಏನಾಯ್ತು ಅಂದ್ರೆ ಆ ಹಿಪ್ಪೀಸ್ ಏನಾಗ್ಬಿಟ್ರು, ಅವರಲ್ಲಿ ಶುದ್ಧ ಭಕ್ತಿ ಅನ್ನೋದು ಬಂದ್ಬಿಡ್ತು, ಶುದ್ಧತೆ ಅನ್ನೋದು ಬಂದ್ಬಿಡ್ತು. ತಿಂದು ಏನಾದ್ರು ಅಂದ್ರೆ ಅವ್ರು ಕೊನೆಗೆ ಒಂದ್ಸರಿ ಆ ಪ್ರಸಾದದ ಒಂದು ಮಹಿಮೆಯಿಂದ ಅವರಲ್ಲಿ ಫುಲ್ ಒಂದು ಪರಿವರ್ತನೆ ಆಗಿ ಅವ್ರ ಏನ್ ಮಾಡಿದ್ರು ಅಂದ್ರೆ ಶುದ್ಧ ಭಕ್ತರಾದ್ರು, ತುಂಬಾ ಶುದ್ಧ ವೈಷ್ಣವರಾದ್ರು ಅಲ್ವಾ. ಇದೊಂದು ಶಿಲ ಪ್ರಭುಪಾದ ಉದಾಹರಣೆಯನ್ನ ನಾವು ಅರ್ಥ ಮಾಡ್ಕೋಬಹುದು. ಹಾಗಾಗಿ ನಾವು ಪ್ರತಿಯೊಬ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರಸಾದ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ. ಹಾಗಾಗಿ ನಾವು ಏನೇ ತಂದ್ರೂ ಹೊರಗಡೆಯಿಂದ ಹಣ್ಣುಗಳು ತರ್ಲಿ ಏನೇ ತರ್ಲಿ, ಫಸ್ಟ್ ನಾವೇನ್ ಮಾಡ್ಬೇಕು, ಭಗವಂತನಿಗೆ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಎಲ್ಲಾ ಮಾಡ್ಬಿಟ್ಟು ಶುದ್ಧವಾಗಿ ಭಕ್ತಿ ಮತ್ತೆ ಪ್ರೀತಿಯಿಂದ ಏನ್ ಮಾಡ್ಬೇಕು, ನಾವು ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ಆ ಅರ್ಪಣೆ ಆದಂತಹ ಒಂದು ಪ್ರಸಾದವನ್ನ ಏನ್ ಮಾಡ್ಬೇಕು, ನಾವು ಸೇವನೆ ಮಾಡ್ಬೇಕು ಅಂತ ಇಲ್ಲಿ ಹೇಳ್ಬಹುದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ. ಹರೇ ಕೃಷ್ಣ ಹರಿ ಮಾತಾಜಿ. ತುಂಬಾ ಒಳ್ಳೆ ಕೇಳಿಸ್ತಲ್ಲ ವಿಚಾರ ಮಾತಾಜಿ ಕ್ಲಿಯರ್ ಆಗಿ? ಹೇಳಿದ್ದೀರಾ. ಎಸ್, ಈ ಪ್ರಸಾದದ ಇಂಪಾರ್ಟೆನ್ಸ್ ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಈಗ ನೀವ್ ಹೇಳೋ ಹಾಗೆ ಈಗ ನಮ್ಮ ಸಂಸ್ಥೆಯಲ್ಲೂ ಶ್ಲೋಕದ ನಂಬರ್ ಎಷ್ಟು ಮಾತಾಜಿ? ಅದು ಒಂದು ಶ್ಲೋಕ ಹೇಳಿದ್ರಲ್ಲ ಅದು. ಹಾ ಮಾತಾಜಿ 3.13 ಮಾತಾಜಿ, 3ನೇ ಅಧ್ಯಾಯ 13ನೇ ಶ್ಲೋಕ. ಹಾ ಓಕೆ ಮಾತಾಜಿ, ಥ್ಯಾಂಕ್ಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ತುಂಬಾ ಧನ್ಯವಾದಗಳು. ಚೆನ್ನಾಗಿ ಹೇಳಿದ್ರಿ ಪ್ರಸಾದದ ಇಂಪಾರ್ಟೆನ್ಸ್ ಬಗ್ಗೆ. ಮತ್ತೆ Thank you, ನಾನು ಇನ್ನು ಹೇಳಿಕೊಟ್ಟಿದ್ದಂದ್ರೆ, ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ ನೀವು ಯಾವುದೇ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಹೋದ್ರೂ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಯಾಕೆಂದ್ರೆ ನಾವು ಹಿಂದಿಯಲ್ಲಿ ಹೇಳ್ತಾರಲ್ವಾ, ಜೈಸ ಆನ್ ವೈಸ ಮನ್ ಅಂತಾರೆ. ನಾವು ತಿನ್ನೋ ಆಹಾರದ ಮೇಲೆ ನಮ್ಮ ಒಂದು ಗುಣಗಳು ನಿರ್ಭರವಾಗಿದೆ. ಸೊ ಹಾಗಾಗಿ ಸಾತ್ವಿಕ ಆಹಾರ ತಿಂದಾಗ ಸಾತ್ವಿಕ ವಿಚಾರಗಳು ಖಂಡಿತ ಬರುತ್ತೆ. ಹಾಗಾಗಿ ಭಗವಂತನ್ಗೆ ಅರ್ಪಿಸಿರೋ ಒಂದು ಪ್ರಸಾದ ಅನ್ನೋದು ತುಂಬಾ ನಮ್ಮನ್ನ ಅದು ಪವಿತ್ರಗೊಳಿಸುತ್ತೆ, ನಮ್ಮ ಶುದ್ಧೀಕರಣಗೊಳಿಸುತ್ತೆ ನಮ್ಮನ್ನ. ಹಾಗಾಗಿ ಪ್ರಸಾದವನ್ನು ಸ್ವೀಕರಿಸುವ ಒಂದು ಪ್ರಕ್ರಿಯೆ ಏನಿದೆಯೋ ಅದು ನಮ್ಮ ಜೀವನದಲ್ಲಿ ನಾವು ಯಾವಾಗ್ಲೂ ಅದನ್ನ ಮರೆಯದೆ ಅದನ್ನ ನಾವು ಅದನ್ನೇ ನಾವು ಫಾಲೋ ಮಾಡ್ಬೇಕು. ಪ್ರಸಾದವನ್ನ ಗ್ರಹಣ ಮಾಡಿದಾಗ ಒಂದು ಆಧ್ಯಾತ್ಮಿಕ ವಿಚಾರ, ಸುವಿಚಾರ ಎಲ್ಲವೂ ನಮ್ಗೆ ಬರುತ್ತೆ. ಸೊ ಮೈಸೂರ್ ಪಾಕ್ ರೆಡಿ ಆಯ್ತಾ? ಆಗಿದ್ರೆ ವೀಣಾ ಮಾತಾಜಿ, ಓವರ್ ಟು ಯು. ಹರೇ ಕೃಷ್ಣ ಮಾತಾಜಿ. ಇನ್ನೊಂದು ಆಗಿದೆ, ಆಲ್ಮೋಸ್ಟ್ ತಣ್ಣಗಾಗಿದೆ. ಈಗ ಕಟ್ ಮಾಡಬಹುದು. ಹೊರಗಡೆ ಒಂದ್ ಪೀಸ್ ಬಿದ್ದಿದೆ, ತೋರಿಸ್ತೇನೆ. ಹೀಗೆ ಅದಾಗದೇ ಮುರಿತಾ ಇದೆ. ಈಗ ಕಟ್ ಮಾಡಕ್ ರೆಡಿ ಇದೆ. ಮತ್ತೆ ಪ್ರಭುಜಿ ಹೇಳ್ದಾಗೆ ಕಡ್ಲೆ ಹಿಟ್ಟು ಕ್ವಾಲಿಟಿ ತುಂಬಾ ಚೆನ್ನಾಗಿರ್ಬೇಕಂತೆ. ಇದು ಅಂಗಡಿಯಿಂದ ತಗೊಂಡ್ ಬಂದಿದ್ ಕಡ್ಲೆ ಹಿಟ್ಟು. ಸೊ ಮನೆಯಲ್ಲೇ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕ್ ಅಂತ ಹೇಳ್ತಿದ್ರು. ಓಕೆ. ಮನೆಯಲ್ಲಿ ತಂದಾಗ ನಾವು ಅದು ಹುರಿದು ಮಾಡಿದ್ರೆ ಹೇಗೆ ಕಡ್ಲೆಬೇಳೆ? ಅದನ್ನೇ ಅವ್ರು ಹೇಳಿದ್ರು, ಈಗ ಬಿಸಿ ಎಣ್ಣೆ ಹಾಕೋದ್ರಿಂದ ಹುರಿಯೋ ಅವಶ್ಯಕತೆ ಇಲ್ಲ. ಹುರಿದ್ರು ಕೂಡ ಹುರಿದು ಕೂಡ ಮಾಡ್ಬೋದು, ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಓಕೆ. ಅಂದ್ರೆ ಮನೆ ಹಿಟ್ಟಾದ್ರೆ ಕಡ್ಲೆಬೇಳೆನ ಹುರಿದು ನಾವು ಇದು ಮಾಡಿದ್ರೆ ಹೇಗೆ ಅಂತ? ಹಿಟ್ಟು ಮಾಡ್ಸೋರ ಮಿಲ್ಲಲ್ಲಿ ಮಾಡಿಸ್ತೀವಲ್ಲ, ಮಾಡ್ಸಕ್ಕೂ ಮೊದಲೇ. ಮೊದಲೇ. ಆದ್ರೂ ಗೊತ್ತಿಲ್ಲ ಮಾತಾಜಿ. ಹಾಗೆ ಸಾಮಾನ್ಯವಾಗಿ ಹುರಿದೇನೆ ಹಾಕಿದ್ದೆ ನೋಡಿದ್ದೀನಿ ನಾನು ಎಲ್ಲ ಕಡೆ. ಪ್ರಭುಜಿಯಲ್ಲಿ ಎಲ್ಲ ನಮ್ಮ ರಿಕ್ವೆಸ್ಟ್, ಪ್ರಭುಜಿ ಅವರಿಗೆ ಜನ್ಮಾಷ್ಟಮಿವರೆಗೂ ನಮ್ಗೆ ಆದಷ್ಟು ರೆಸಿಪೀಸ್ ಗಳನ್ನ ತೋರಿಸಿಕೊಡಿ. ಸೊ ದಟ್ ಸ್ವೀಟ್ ಡಿಶಸ್ ಮಾಡಕ್ ಬರುತ್ತೆ ಅಂತ. ಸೊ ಮಾತಾಜಿ ಹೇಳ್ತಿದ್ದಂಗೆ ರಾಜಸಿಕ ತಾಮಸಿಕ ಆಹಾರದಲ್ಲಿ ಸ್ವೀಟ್ ಬಂದು ಸಾತ್ವಿಕ ಆಹಾರ ಅಲ್ಲ, ಸಾತ್ವಿಕ. ಸ್ವೀಟು, ಹಣ್ಣುಗಳು. ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗ್ಬೋದು. ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗುತ್ತೆ. ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗುತ್ತೆ ಮಾತಾಜಿ. ಚೆನ್ನಾಗಿ ಆರಿ ಮಾಡಿದ್ರೆ ತೊಂದ್ರೆ ಇಲ್ಲ. ಮತ್ತೆ ಮೈನು ಕಡ್ಲೆ ಹಿಟ್ಟು ನಾವು ರೆಡಿಮೇಡ್ ತಗೊಳ್ತೀವ, ಎಲ್ಲ ಮಿಕ್ಸೈಡ್ ಎಲ್ಲ ಇರ್ತದೆ ಬೇರೆ. ಆದ್ರೆ ಯಾವ ಕಡ್ಲೆ ಹಿಟ್ಟು ಮಾಡಿದ್ರು ಸರಿ ಹೋಗುದು. ನಾವೇ ಗಿರಣಿಯಲ್ಲಿ ಮಾಡಿದ್ರೆ ಅದೇ ಅವರು ಮಾತಾಜಿ ಕೇಳ್ತಾ ಇದ್ರು, ಮನೆಯಲ್ಲಿ ಕಡ್ಲೆ ಹಿಟ್ಟು ಹೇಗೆ ಮಾಡೋದು ಅಂತ. ಅಂಗಡಿಯಲ್ಲಿ ಸೀಲ್ಡ್ ಕೆಲವು ಅಂಗಡಿಗಳೆಲ್ಲ ಸೀಲು ಸಿಗುತ್ತೆ, ಕೆಲವೆಲ್ಲ ಪ್ಯಾಕೆಟ್ ಎಲ್ಲ ಮಿಕ್ಸೈಡ್ ಇದ್ರೆ ಮೆಣಸಿನ ಪಾಕ ಅದು ಮಿಷನ್ ಅಲ್ಲಿ ಪುಡಿ ಮಾಡ್ತಾರೆ. ಅಲ್ಲ, ಈ ಕಡ್ಲೆ ಹಿಟ್ಟು ಕಡ್ಲೆಬೇಳೆ ತಗೊಳ್ಳುದು, ಕಡ್ಲೆಬೇಳೆ ಮಿಲ್ಲಿಗೆ ಹಾಕ್ಸೋಕು ಮೊದಲೇ. ಮಿಲ್ಲಿಗೆ ಹಾಕಿದ್ರೆ ಒಳ್ಳೆ. ಅಲ್ಲ, ಅದನ್ನ ಹುರಿಬೇಕಾ? ಏನ್ ಮಾಡ್ಬೋದು, ಹಾಗೆ ಮಿಲ್ಲಿಗೆ ಕೊಟ್ಬಿಟ್ಟು ಹಾಗೆ ಮಿಲ್ಲಿಗೆ ತೊಳೆದು ಒಣಗಿಸಿ ಮಿಲ್ಲಿಗೆ ಕೊಡೋದು. ತೊಳೆಯುವುದು ಬೇಡ, ಕ್ಲೀನ್ ಮಾಡ್ಕೊಂಡು ಅದರಲ್ಲಿ ಗ್ಯಾರಂಟಿ. ಇದೆಲ್ಲ ಮಿಷಿನ್ ಇವತ್ತು ಪೂರ್ತಿ ಸರಿ ಬಂದಂತ ಹೇಳ್ತಾರೆ. ಇದು ಅಂಗಡಿ ಹಿಟ್ಟಾಗಿರೋದ್ರಿಂದ ಅವರಿಗೆ ಅಷ್ಟು ತೃಪ್ತಿ ಇಲ್ಲ ಈ ಮೈಸೂರು ಪಾಕಲ್ಲಿ. ಅವರು ಮನೆಯಲ್ಲೇ ಹಿಟ್ಟು ಮಾಡಿಸಿ ಮೈಸೂರು ಪಾಕ್ ಮಾಡ್ತಾರೆ. ಆದ್ರೂ ನಾವು ತಕ್ಷಣ ಹೇಳಿದ್ದಕ್ಕೂ ಅವ್ರು ಒಪ್ಕೊಂಡು ನಮ್ಗೆ ಇವತ್ತು ಇಷ್ಟು ಸಮಯವನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವು ವಿ ಆರ್ ಆಲ್ ವೆರಿ ಥ್ಯಾಂಕ್ಫುಲ್ ಪ್ರಭುಜಿ. ಮತ್ತೆ ಅವ್ರಿಗೆ ಆರೋಗ್ಯ ಕೂಡ ಸ್ವಲ್ಪ ಬೆನ್ನೋವು ಅಂತ ಹೇಳ್ತಿದ್ರು, ರೆಸ್ಟ್ ತಗೊಳ್ತಾ ಇದ್ರು. ನಾ ಹೇಳಿದ್ದಕ್ಕೆ ಪಾಪ ಒಪ್ಕೊಂಡು ಇಲ್ಲ ಆದ್ರೂ ಮಾಡ್ತೀನಿ, ಇದು ಮಾಡ್ಲಿಕ್ಕೆ ಸುಮಾರು ಒಂದ್ ಅರ್ಧ ಗಂಟೆ ಮೇಲೆ ಹಿಡಿದಿದೆ. ಅಷ್ಟೊತ್ತು ನಿಂತಿದ್ದಾರೆ, ಅರ್ಧ ಮುಕ್ಕಾಲ್ ಗಂಟೆ ಆಯ್ತು. ಹೌದೌದು.
ಅದು ಮತ್ತೆ ತಿರುಗಿಸ್ಬೇಕಲ್ಲ ಕಂಟಿನ್ಯೂಸ್. ಹೌದು. ತೆಗಿತಾರೆ. ಆಫ್ ಮಾಡುವ, ಗಟ್ಟಿಯಾಗಿ ಕಟ್ ಮಾಡುವ. ಮಾತಾಜಿ ಹೇಳಿದಾಗೆ ಪ್ರಸಾದನ ಕೃಷ್ಣನಿಗೆ ನಾವ್ ಏನೇ ಮಾಡಿದ್ರು ಕೃಷ್ಣನಿಗೆ ನೈವೇದ್ಯ ಮಾಡ್ಬೇಕು. ಅದಕ್ಕೆ ಪ್ರಹ್ಲಾದನ್ ಕಥೆಯಲ್ಲೂ ಒಂದು ಉದಾಹರಣೆ ಬರುತ್ತೆ. ಪ್ರಹ್ಲಾದನ್ನ ಕೊಲ್ಲಬೇಕು ಅಂತ ಅವ್ರ ತಂದೆ ಅವನಿಗೆ ವಿಷ ಕೊಟ್ಟಿರ್ತಾನೆ, ಕೈಯಾದು ಅವ್ರ ಅಮ್ಮನ ಕೈನಲ್ಲಿ ವಿಷ ಕುಡಿಸುವಂತ. ಆಗ ಅವನು ಆ ವಿಷ ಸೇವನೆ ಮಾಡೋಕ್ಕೂ ಮೊದಲು ಅದನ್ನ ಶ್ರೀಹರಿಗೆ ಅರ್ಪಣೆ ಮಾಡಿ ಆಮೇಲೆ ಸೇವಿಸ್ತಾನೆ. ಹಾಗಾಗಿ ಅವನಿಗೆ ಆ ವಿಷದ ಪ್ರಭಾವ ಅವನಿಗಿರೋದಿಲ್ಲ, ಅವನು ಆಗೋದಿಲ್ಲ. ಅದೇ ರೀತಿ ನಾವು ಕೂಡ ಏನೇ ಮಾಡಿದ್ರು ಭಗವಂತನ ನೈವೇದ್ಯ ಮಾಡಿ ತಿಂದ್ರೆ ನಮ್ಮ ಮನಸ್ಸು ಭಕ್ತಿಗೆ ಒಲಿಯುತ್ತೆ, ಮತ್ತೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಮತ್ತೆ ಯಾರಿಗೆ ಏನು ಡೌಟ್ಸ್ ಇದೆಯಾ ಮಾತಾಜಿ? ಮಾತಾಜಿ ನಾವು ಮನೆಯಲ್ಲಿ ಮಾಡ್ಕೊಂಡ್ರೆ ತಟ್ಟೆಗೆ ಹಾಕೋಬೋದಾ? ಸ್ವಲ್ಪ ಮಾಡ್ಕೊಂಡ್ರೆ ತಟ್ಟೆಗೆ ಹಾಕೋಬಹುದಾ? ಅವರು ಹಾಕೊಳ್ಬಹುದು ಮಾತಾಜಿ. ಇದು ಬಾಕ್ಸಿಗೆ ಹಾಕಿದೀವಲ್ಲ, ಇದು ಟ್ರೇ ಅಂತ ಹೇಳ್ತಾರೆ. ತಟ್ಟೆಯಲ್ಲಿ ಆಗುತ್ತೆ, ತಟ್ಟೆಯಲ್ಲಿ ಆಗಿದೆ ಸಣ್ಣಾಗುತ್ತೆ. ಅಂದ್ರೆ ಇದು ಹೈಟ್ ಬರೋದಿಲ್ಲ. ಹೈಟ್ ಬಂದ್ರೆ ನಮಗೆ ತೂಕ ಇಲ್ಲ ಜಾಸ್ತಿ. ಅವ್ರು ಹೇಳ್ತಿದ್ದಾರೆ ತಟ್ಟೆ ಸ್ವಲ್ಪ ಅಂದ್ರೆ ಉದ್ದ ಕಡಿಮೆ ಇರುತ್ತಲ್ಲ, ಅದು ಉದ್ದ ಜಾಸ್ತಿ ಇದ್ರೆ ತೂತು ಜಾಸ್ತಿ ಬರುತ್ತೆ ಅಂತ. ಈ ಟ್ರೇನಲ್ಲಿ ಅದು ಹೈಟ್ ಜಾಸ್ತಿ ಇರುತ್ತೆ, ತಟ್ಟೆ ಸ್ವಲ್ಪ ಅಗಲ ಜಾಸ್ತಿ ಇರುತ್ತೆ, ಹೈಟ್ ಕಡಿಮೆ ಇರುತ್ತೆ. ಹಾಗಾಗಿ ಅದು ಹಲ್ವ ತರ ಬಂದ್ಬಿಡುತ್ತೆ. ಸರಿ ಮತ್ತೆ. ತಣ್ಣಗೆ ಆಗ್ತಾ ಇದೆ. ಟ್ರೇ ಮುಟ್ಟಿ ನೋಡ್ಬೇಕಂತೆ, ಬಿಸಿ ಇರಬಾರ್ದು ಟ್ರೇ ಮುಟ್ಟಿದಾಗ. ಸ್ವಲ್ಪ ಬಿಸಿ ಇದೆ ಇನ್ನು. ಲೀಲಾಮಾಯಿ ಮಾತಾಜಿ ಅವರು ಶ್ರೀದೇವಿ ಅವರು ಹೊಸಬ್ರಿದ್ದಾರೆ. ಸೊ ಮಾತಾಜಿ, ಓಕೆ, ಶ್ರೀದೇವಿ ಮಾತಾಜಿ ಹೊಸಬ್ರಿದ್ದಾರೆ ಅಂತ ಕೆಂಗೇರಿಯಿಂದ ಜಾಯಿನ್ ಆಗಿದಾರಲ್ಲ ಅವರೆಲ್ಲ? ಹಾ ಮಾತಾಜಿ, ಅವ್ರ ಹ್ಯಾಂಡ್ ರೈಸ್ ಇದೆ, ಒಂದ್ಸಲ ವೆಲ್ಕಮ್ ಮಾಡಿ. ಇನ್ನೊಬ್ರು ಇದ್ದಾರೆ ಮಾತಾಜಿ ಶಿವಮೊಗ್ಗದಿಂದ. ಯಾರು ಮಾತಾಜಿ? ಲಲಿತಾ ಮಾತಾಜಿ ಅಂತ ಹೇಳಿ. ಓಕೆ. ಇನ್ನೊಬ್ಬರನ್ನ ಆಡ್ ಮಾಡಿದ್ದೆಲ್ಲ ರಾಧಾ ಅವ್ರು ಜಾಯಿನ್ ಇಲ್ಲ, ಅವರು ಆಗಿಲ್ವಾ? ರೋಹಿಣಿ ಸುಧನ್ಯ ಅವ್ರು ಇವತ್ತು ಜಾಯಿನ್ ಆಗಿಲ್ಲ, ಬಟ್ ರೆಗ್ಯುಲರ್ ಆಗಿ ಆಗ್ತಾ ಇರ್ತಾರೆ ಮಾತಾಜಿ, ಇವತ್ತು ಆಗಿಲ್ಲ ಅವರು. ಓಕೆ. ಶ್ರೀದೇವಿ ಮಾತಾಜಿ ಮತ್ತು ಲಲಿತಾ ಮಾತಾಜಿ ಅವರಿಗೆ ಸ್ವಾಗತ ಗೋಪಿ ಸೇನೆಗೆ. ಇದೇ ರೀತಿ ನಮ್ಮ ಪ್ರತಿ ಮಂಗಳವಾರದ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇರಿ. ನೋಡಿ, ಇವತ್ತು ನೀವು ಜಾಯಿನ್ ಆಗಿದ್ದೆ ಒಂದು ಅದೃಷ್ಟ ನೋಡಿ. ಮೈಸೂರು ಪಾಕ್ ಮಾಡೋ ಒಂದು ವಿಧಾನವನ್ನ ಕಲ್ತ್ರಿ. ಸೊ ಹಾಗೆ ಇನ್ನ ಮುಂದೆ ತುಂಬಾ ವೆರೈಟಿ ಪ್ರೋಗ್ರಾಮ್ ಅನ್ನ ತಗೊಂಡ್ ಬರೋರಿದ್ದಾರೆ ವೀಣಾ ಮಾತಾಜಿ ಅವರು. ಇದರ ಹಿಂದೆ ಆಕ್ಚುಲಿ ವೀಣಾ ಮಾತಾಜಿ ಅವ್ರಿಗೆ ತುಂಬಾ ಶ್ರಮ ಇದೆ. ಅವರು ಒಂದು ಕಾಲೇಜ್ನ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ರು. ಅದರಲ್ಲಿ ಸಮಯ ಮಾಡ್ಕೊಂಡು ಭಗವಂತನಿಗೋಸ್ಕರ ಇಷ್ಟು ಸೇವೆ ಮಾಡ್ತಾ ಇದ್ದಾರೆ. ಮಾತಾಜಿ ನಿಮ್ಗೆ ತುಂಬಾ ಥ್ಯಾಂಕ್ಸ್ ವೀಣಾ. ಮತ್ತೆ ಅಲ್ಲದೆ ಈ ಹೊಸಬರಾದ ಶ್ರೀದೇವಿ ಮಾತಾಜಿ ಮತ್ತು ಲಲಿತಾ ಮಾತಾಜಿ ಅವ್ರಿಗೆ ನಿಮ್ಗೆ ಸ್ವಾಗತ. ಇದೇ ರೀತಿ ನಮ್ಮ ಗೋಪಿ ಸೇನೆಗೆ ಜಾಯಿನ್ ಆಗ್ತಾ ಇರಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ಮಾತಾಜಿ, ಪ್ರಭುಜಿ ಹೇಳ್ತಿದ್ದಾರೆ ಮೈಸೂರ್ ಪಾಕ್ ಫಸ್ಟ್ ಟೈಮ್ ಮಾಡಿದಾಗ ಫಸ್ಟ್ ಟೈಮ್ ಎಲ್ರಿಗೂ ಬರೋದಿಲ್ಲ, ಬಟ್ ಮಾಡ್ತಾ ಇರ್ಬೇಕು, ಅಭ್ಯಾಸ ಮಾಡ್ತಾ ಇರ್ಬೇಕು. ಕೃಷ್ಣ ಭಗವದ್ಗೀತೆಯಲ್ಲಿ ಅಭ್ಯಾಸೇತು ಕೌಂತೆಯ ಅಂತ ಅರ್ಜುನನಿಗೆ ಹೇಳಿದಾಗೆ ಮಾಡ್ತಾ 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 ಕೈ ಕೂತ್ಕೊಳ್ಳುತ್ತೆ. ಯಾವುದೇ ಸ್ವೀಟ್ ಡಿಶ್ ಇರ್ಲಿ, ಏನೇ ಇರ್ಲಿ. ಸೊ ಒಂದ್ಸಲ ಯಾರ ಇಲ್ಲಿ ಫಸ್ಟ್ ಟೈಮ್ ಈಗ ನೋಡಿರೋರು ಎಲ್ರು ಮಾಡಿದಾಗ, ಫಸ್ಟ್ ಟೈಮ್ ಮಾಡಿದಾಗ ಅದೊಂದ್ ಸ್ವಲ್ಪ ತೆಳ್ಳಗಾಗ್ಬೋದು, ಇಲ್ಲ ಗಟ್ಟಿ ಆಗ್ಬೋದು. ಹಾಗಂತ ಮಾಡೋದ್ ಬಿಡ್ಬಾರ್ದು. ಅದು ಒಂದ್ 3-4 ಸಲ ಮಾಡಿದ್ರೆ ಅವಾಗ ಅದ್ರದ್ದು ಎಕ್ಸ್ಪೀರಿಯನ್ಸ್ ಅಲ್ಲಿ ಕೈ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಕರೆಕ್ಟ್. ಇದು ನಾವೊಂದ್ 2-3 ಸಲ ಪ್ರಯತ್ನ ಮಾಡಿ ಇದು ಬರ್ಫಿ ಆದಾಗ ಕೈ ಬಿಟ್ಟಿದೆ. ಯಾಕೆಂದ್ರೆ ಅದು ಹೋಲ್ ಬೀಳ್ಲಿಲ್ಲ. ಯಾಕೆ ಬರ್ಫಿ ಆಗ್ತೀರಾ? ಮೋಸ್ಟ್ಲಿ ತೆಗಿಯೋ ಟೈಮ್ ಅದನ್ನ ಇವತ್ತು ಗಮನ ಕೊಟ್ಟು ನೋಡ್ಕೊಂಡಿದ್ದೀನಿ. ತೆಗಿಯೋ ಟೈಮ್ ಮತ್ತೆ ಬಿಸಿ ಮೇಲ್ ಹಾಕ್ತಾ ಇರ್ಬೇಕು. ಅದು ಕಡಲೆ ಹಿಟ್ಟು
ಎಲ್ಲೋ ಸ್ವಲ್ಪ ಎಲ್ಲೋ ಫ್ರಾಕ್ಷನ್ ಆಫ್ ಸಮ್ ಮೊಮೆಂಟ್ಸ್ ಐ ಹ್ಯಾವ್ ಮಿಸ್ಡ್ ದೇರ್. ಅದೇನೋ ಕಿತ್ತ ಏನೋ ಇತ್ತು, ನೋಡ್ಬೇಕು ಇವತ್ತು ಮಾಡಿ ಇನ್ನೊಂದ್ಸರಿ. ಸುಮಾರು ಈ ಅರ್ಧ ಲೀಟರ್ 1 ಲೀಟರ್ ಎಣ್ಣೆ ಹಿಡಿದಿದೆ ಇದು. 1 ಲೀಟರ್ ಪೂರ್ತಿ ಒಂದ್ ಸ್ವಲ್ಪ ಉಳಿದಿದೆ ಅಷ್ಟೇ. ಅರ್ಧ ಒಂದ್ ಅರ್ಧ ಫುಲ್ 1 ಲೀಟರ್ ಹಿಡಿದಿದೆ ಎರಡು ಸೇರಿ. ಹಾ 1 ಲೀಟರ್ ಹಿಡಿದಿದೆ, ಮತ್ತೆ ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿ 1 ಲೀಟರ್ ಹಿಡಿದಿದೆ ಅರ್ಧ ಕೆಜಿ ಕಡಲೆ ಹಿಟ್ಟಿಗೆ. ಇವತ್ತು ಮಾಡಿ ನೋಡು. ಸೊ ಸಣ್ಣ ಎಲ್ರು ಫಸ್ಟ್ ಮಾಡ್ಬೇಕಾ ಚಿಕ್ಕ ಲೋಟದಲ್ಲೇ ಅಳತೆ ಇಟ್ಕೋಬಹುದು. ಅವ್ರು ಹೇಳಿದಾಗೆ ಒಂದೇ ಒಂದು ಲೋಟಕ್ಕೆ 2 ಲೋಟ ಸಕ್ಕರೆ, 1 ಲೋಟ ನೀರು, 3 ಲೋಟ ಎಣ್ಣೆ, ತುಪ್ಪ ಎಣ್ಣೆ, ಅದ್ರಲ್ಲಿ 2 ಲೋಟ ತುಪ್ಪ, 1 ಲೋಟ ಎಣ್ಣೆ, ಈ ಅಳತೆ ಇಟ್ಕೊಂಡು ಮಾಡ್ಬೋದು. ಅದೇ ಇವತ್ತು ಸ್ವಲ್ಪ ಮಾಡಿ ನೋಡಿದ್ರೆ, ಈಗ ಗೋಪಿ ಸೇನೆಯಲ್ಲಿ ಯಾರ್ಯಾರು ಮಾಡ್ತಿರೋ ಫೋಟೋಸ್ ಶೇರ್ ಮಾಡ್ತೀರಾ ಅಂತ. ವೀಣಾ ಮಾತಾಜಿಗೆ ಒಂದು ಇನ್ಸ್ಪಿರೇಷನ್ ಬರ್ಬೇಕು, ನೆಕ್ಸ್ಟ್ ಯಾವ್ದು ಅರೇಂಜ್ ಮಾಡ್ಬೇಕು, ಬೇಗ ಮಾಡ್ಬೇಕು ಅಂತ. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ್. ದಂಡೋತ್ ಮಾತಾಜಿ, ಮೀನಾಕ್ಷಿ ಹಾ. ಮಾತಾಜಿ. ನಾಳೆ ಏಕಾದಶಿ ಇದೆ ಅಲ್ವಾ ಮಾತಾಜಿ? ಪ್ರಯತ್ನ ಮಾಡಿ ದ್ವಾದಶಿಗೆ ಆಫರ್ ಮಾಡ್ಬೋದು ಕೃಷ್ಣನ್ಗೆ. ಅಂದ್ರೆ ನಮ್ಗೆ ಎಲ್ಲರಿಗಿನ್ನ ಒಳ್ಳೆ ಚಾನ್ಸ್ ನಮ್ಗೆ ಇರೋದು, ಯಾಕಂದ್ರೆ ಮಾತಾಜಿ ಮನೆ ಹತ್ರ ನಾವೇ ಇರೋದು. ಆದ ತಕ್ಷಣ ಹೇಳಿ ಅರೆ ಮಾತಾಜಿ ನಮ್ಮ ಮನೆ ನೆಕ್ಸ್ಟ್ ರೋಡ್ ಅಲ್ಲೇ ಇರೋದು. ಮಾತಾಜಿ ಥರ್ಸ್ಡೇ ನಮ್ದೇ ರಾಜಭೋಗ ಆಫರ್ ಮಾತಾಜಿ. ಈಗ ಕಟ್ ಮಾಡ್ತಾ ಇದ್ದಾರೆ. ಒಂದ್ ಸೈಡ್ ಈ ತರ ಇಟ್ಕೊಳ್ಬೇಕಲ್ಲ. ಇದು ಒಂದು ಟೆಕ್ನಿಕ್. ಒಂದ್ ಸೈಡ್ ಬ್ಲಾಕ್ ಮಾಡ್ಕೊಂಡ್ರೆ, ಈ ತರ ವುಡನ್ ಪೀಸ್ ಬ್ಲಾಕ್ ಮಾಡಿದ್ರೆ ಕಟ್ ಮಾಡಿದಾಗ ತೆಗಿಯೋಕೆ ಗ್ಯಾಪ್ ಸಿಗುತ್ತೆ. ಮಾತಾಡಿ, ಸ್ವಲ್ಪ ಝೂಮ್ ಮಾಡಿ. ಕಾಣಿಸ್ತಿದ್ಯಾ ಮಾತಾಜಿ? ಎಸ್ ಮಾತಾಜಿ, ಕಾಣಿಸ್ತಾ ಇದೆ. ಕೃಷ್ಣ. ಇಲ್ಲ ಡೂಪ್ಲಿಕೇಟೇ ಇರೋದು, ಯಾವ ಸಾಮಾನು ತಗೊಂಡ್ರು ಹಾಗೆ. ಪ್ರಭು ಹೇಳ್ತಾ ಇದಾರೆ ಕಡ್ಲೆ ಹಿಟ್ಟು ಅಷ್ಟು ಕ್ವಾಲಿಟಿ ಇಲ್ಲ. ಕ್ವಾಲಿಟಿ ಇದ್ರೆ ಇನ್ನೂ ಸ್ವಲ್ಪ ಬಣ್ಣ ಬರುತ್ತೆ, ಮತ್ತೆ ಗೂಡ್ ಬರುತ್ತಲ್ಲ ಅದಿನ್ನೂ ಜಾಸ್ತಿ ಬರುತ್ತೆ ಅಂತ. ಕಡ್ಲೆ ಹಿಟ್ಟು ಕ್ವಾಲಿಟಿ ಚೆನ್ನಾಗಿದ್ರೆ ಈಗ ತಟ್ಟೆಯಲ್ಲಿ ಹಾಕಿದ್ರೆ ನೋಡಿ ಇದು ಕಮ್ಮಿ ಆಯ್ತು. ಇಲ್ಲಿದ್ದು ನಮಗೆ ಕ್ಲೀನ್ ಆಗಿ ಇದು ಬರುತ್ತೆ. ಫುಲ್ ಬಂದ್ರೆ ಇನ್ನೂ ಸ್ವಲ್ಪ ಬೇಸಿಗೆ ಗೂಡು ಬರ್ತದೆ. ಈಗ ಸ್ವಲ್ಪ ಕಟ್ ಮಾಡಿದ್ದೇವೆ ದೇವರಿಗೆ ಇಡೋಕೆ.
ಎಷ್ಟು ಪೀಸ್ ಆಗಿದೆ ಈಗ? 12 12 ಪೀಸ್ ಆಗಿದೆ. ಸೊ ಎಲ್ಲ ಒಟ್ಟು ಇನ್ನು ಸ್ವಲ್ಪ ಚಿಕ್ಕದ್ ಮಾಡಿ ಸರ್ ಹ್ಮ್ ಹ್ಮ್. ಪೀಸ್ ಅನ್ನು ಚಿಕ್ಕದ್ ಮಾಡ್ಕೊಂಡ್ರೆ ಹ್ಮ್. ಈಗ 12 ಪೀಸ್ ಕಟ್ ಮಾಡಿ ತೆಗೆದಿದ್ದೇವೆ. 100 ಪೀಸ್ ಬಡಿಸೋಕೆ 100 ಪೀಸ್ ಮಾಡ್ಬೋದು. 100 ಪೀಸ್ ಆಗುತ್ತೆ. ಸೊ ಇದನ್ನ ಅವ್ರವ್ರ ದೇವರಿಗೆ ನೈವೇದ್ಯ ಮಾಡ್ತಾರೆ. ಪ್ರಭುಜಿಯವರು ತುಂಬಾ ಪ್ರೀತಿಯಿಂದ ಭಕ್ತಿಯಿಂದ ಮಾಡಿರೋ ಮೈಸೂರು ಪಾಕ್ ಎಲ್ರಿಗೂ ತಲುಪುತ್ತೆ. ಎಲ್ರಿಗೂ ಅವ್ರು ಹೇಳ್ತಿದ್ದಾರೆ ಈ ಮೈಸೂರು ಪಾಕ್ ಎಲ್ರಿಗೂ ತಲುಪಿಸ್ಬೇಕು ಅಂತ. ಪೀಸ್ ಎಲ್ಲ ಚಿಕ್ಕ ಮಾಡಿ ಎಷ್ಟು ಜನ ಇದ್ದಾರೆ? ಇಲ್ಲ ಊರಿಂದೆಲ್ಲ ಇದ್ದಾರೆ, ತಲುಪಿಸ್ಲಿಕ್ಕೆ ಕಷ್ಟ. ನೀಲಮಯಿ ಮಾತಾಜಿ ಈಗ ಹೇಗೆ ತಲುಪಿಸೋದು ಹೇಳ್ಬೇಕು ನೀವು. ಅದೇ ಯೋಚನೆ ಮಾಡ್ತಾ ಇದೀನಿ. ಎಲ್ಲರ ಪರವಾಗಿ ನನ್ಗೆ ಕಳಿಸ್ಬಿಡಿ ನೋಡುವ ಏನಂತ. ಹರಿ ಬೋಲ್. ಮೇನ್ ಒಬ್ಬೊಬ್ರು ಡಿವೋಟಿಸ್ ಕಳ್ಸೋದು ಶಿವಮೊಗ್ಗದವ್ರಿಗೆ, ಅಲ್ಲೆಲ್ಲ ಟೆಂಪಲ್ ಅಲ್ಲಿ ಆಗತ್ತೋ ಏನೋ ನೋಡುವ. ಮಾತಾಜಿ ಪ್ರಸಾದ ಆಗಿರೋದು ಮಾತಾಜಿ. ಈಗ ನಾವು ಮಾಡಿ ಅದನ್ನ ನಿಮ್ಗೆ ತೋರಿಸ್ಬೇಕು. ನೀವು ತೋರಿಸಿದ್ದಕ್ಕೆ ತಿಂದಷ್ಟೇ ಖುಷಿ ಆಯ್ತು ನೀವು ಹೇಳಿದ್ದಕ್ಕೆ. ಸೊ ಮಾತಾಜಿ, ಸೊ ಇಲ್ಲಿಗೆ ನಮ್ಮ ಇವತ್ತಿನ ಮೈಸೂರು ಪಾಕ್ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಜಗನ್ನಾಥ್ ಪಾಕಶಾಲೆಯ ಮೊದಲ ಸಿಹಿ ತಿಂಡಿ ಕೃಷ್ಣನಿಗೋಸ್ಕರ ತಿಳಿಸ್ಕೊಟ್ಟಿದ್ದೀವಿ. ಸೊ ಏನಾದ್ರೂ ಡೌಟ್ ಇದ್ರೆ ಕೇಳಬಹುದು. ಮತ್ತೆ ಪ್ರಭುಜಿ ಅವರಿಗೆ ನಾವೆಲ್ಲ ಸೇರಿ ಧನ್ಯವಾದಗಳನ್ನ ಹೇಳೋಣ. ಎಲ್ರು ಸೇರಿ ಅವ್ರಿಗೊಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. Thank you very much, Prabhuji. ಹರೇ ಕೃಷ್ಣ ಮಾತಾಜಿ. ಮುಂದಿನ ಸರಿ ಬೂಂದಿ ಲಾಡು ಮಾಡಿ ತೋರಿಸಿ ಅಂತ ಹೇಳಿ ಮಾತಾಜಿ ಪ್ರಭುಜಿಗೆ. ಅವರು ಒಂದಿಷ್ಟು ಲಾಡು ಮಾಡ್ತೀರಾ ಅಂತ ಹೇಳ್ತಾರೆ. ಬೂಂದಿ ಲಾಡು ಹಾ ಮಾತಾಜಿ, ನಾನು ಪ್ರಭುಜಿನ ಕೇಳ್ತೇನೆ. ಆಯ್ತು ಥ್ಯಾಂಕ್ ಯು ಸರ್. ಓಕೆ ಮಾತಾಜಿ, ಹರೇ ಕೃಷ್ಣ. ಅಯ್ಯೋ ಸಾಕಮ್ಮ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ವೀಣಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಒಳ್ಳೆ ರೆಸಿಪಿ ಪ್ರಭುಗಳು ಹೇಳ್ಕೊಟ್ಟಿದ್ದಾರೆ. ನಾವು ಟ್ರೈ ಮಾಡ್ತೀವಿ ಮಾತಾಜಿ, ಖಂಡಿತ. ಹಾ, ಎಲ್ರು ಟ್ರೈ ಮಾಡಿ. ಎಸ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. Thank you, ಪ್ರಭುಗಳಿಗೋಸ್ಕರ ಮತ್ತೆ ನಿಮಗೋಸ್ಕರ ಒಂಥರ ಹರೇ ಕೃಷ್ಣ ಮಹಾಮಂತ್ರ ಹೇಳುವ ಮುಖಾಂತರ ನಾನು ಧನ್ಯವಾದವನ್ನ ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನೀಲಮಯಿ ಮಾತಾಜಿ, ಹರೇ ಕೃಷ್ಣ. ಪ್ರಭುಜಿ ರಿಕ್ವೆಸ್ಟ್, ಪ್ರತಿ ತಿಂಗಳು ಬಂದು ಒಂದು ಕೊಡಿ ಅಂತ ಒಂದು ರಿಕ್ವೆಸ್ಟ್ ಪ್ರಭುಜಿಯಲ್ಲಿ. ಅದೇ ಭಗವಂತನ ಇಚ್ಛೆ ಇದ್ರೆ ಮಾಡ್ಲಿ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹೋಗೋಣ ಮಾತಾಜಿ. ಹಾ ಮಾತಾಜಿ, ಓವರ್ ಟು ಯು ಕ್ಯಾನ್ ಕಂಟಿನ್ಯೂ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ನಮ್ಮ ಗೋಪಿಸೇನದ ಕೊನೆಯ ಕಾರ್ಯಕ್ರಮ ನರಸಿಂಹ ಭಜನೆ. ಇದನ್ನ ಹಾಡಲು ಭಕ್ತಿನ್ ಶ್ವೇತಾ ಶ್ರೀನಾಥ್ ಮಾತಾಜಿ ಅವರು ನಮ್ಮೊಂದಿಗಿದ್ದಾರೆ. ಗೋಪಿಸೇನಾ ವತಿಯಿಂದ ನಿಮಗೆ ನಾನು ಸ್ವಾಗತವನ್ನ ಬಯಸ್ತೇನೆ ಮಾತಾಜಿ. ಹರೇ ಕೃಷ್ಣ. ಮಾತಾಜಿಯವರ ಬಗ್ಗೆ ಕಿರು ಪರಿಚಯ ಈ ರೀತಿ ಇದೆ. ಮಾತಾಜಿಯವರು 3 ವರ್ಷಗಳಿಂದ ಈ ಕೃಷ್ಣ ಪ್ರಜ್ಞೆಯಲ್ಲಿ ಅವರು ಇದ್ದಾರೆ. ಮತ್ತೆ ಇವರು ಭಗವದ್ಗೀತೆ ಶ್ಲೋಕಗಳನ್ನು ಸಹಿತ ಓದ್ತಾರೆ. ಆಮೇಲೆ ಜಪ ಕೂಡ ಅವರು ಮಾಡ್ತಾ ಇದ್ದಾರೆ. ಇವರು ಮೈಸೂರು ಇಸ್ಕಾನ್ ದೇವಸ್ಥಾನ ಇದೆ ಅಲ್ವಾ, ಆ ದೇವಸ್ಥಾನದ ಒಂದು ಉತ್ಸವಗಳಲ್ಲಿ ಹೆಚ್ಚಾಗಿ ಇವರು ಮಾತಾಜಿಯವರು
ಪಾಲ್ಗೊಳ್ತಾರೆ. ಮತ್ತೆ ಸೇವೆಗಳನ್ನು ಸಹಿತ ಇವರು ಮಾಡ್ತಾ ಇದ್ದಾರೆ. ಇವರು ಈ ಸಿದ್ಧಾರ್ಥ ಲೇಔಟ್ ಅಲ್ಲಿ ಇವರು ಶ್ವೇತಾ ಮಾತಾಜಿ ಇದ್ದಾರೆ, ಶ್ವೇತಾ ವಾರಿ ಮಾತಾಜಿ ಅವರು, ಶ್ಯಾಮಕಾಂತ ಮಾತಾಜಿ ಅನ್ಕೊಂತೀನಿ. ಅವ್ರ ಹತ್ತಿರ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಭಕ್ತಿ ವೃಕ್ಷವನ್ನ ಅಟೆಂಡ್ ಮಾಡ್ತಿದ್ದಾರೆ. ಅಲ್ಲಿ ಭಕ್ತಿ ವೃಕ್ಷಕ್ಕೆ ಹೋಗ್ತಾ ಇದ್ದಾರೆ ಅವ್ರ ಮನೆಗೆ. ಮತ್ತೆ ಭಗವದ್ಗೀತೆ ಭಾಗವತ್ ಕ್ಲಾಸ್ಗಳಲ್ಲೂ ಸಹಿತ ಇವರು ಆ ಒಂದು ಕ್ಲಾಸ್ಗಳಲ್ಲೂ ಸಹಿತ ಇವರು ಭಾಗವಹಿಸ್ತಾ ಇದ್ದಾರೆ. ಮತ್ತೆ ಇವರು ಮಾತಾಜಿ ತುಂಬಾ ಒಳ್ಳೆ ಒಂದು ಭಕ್ತರಾಗಿದ್ದಾರೆ. ಈ ಕೃಷ್ಣ ಪ್ರಜ್ಞೆಯಲ್ಲಿ ಇವರು ತಮ್ಮನ್ನ ತಾವು ತೊಡಗಿಸ್ತಾ ಇದ್ದಾರೆ ಅಂತ ಹೇಳಿ ನಾನು ಇವ್ರ ಬಗ್ಗೆ ಹೇಳ್ಬಹುದು. ಹರೇ ಕೃಷ್ಣ ಮಾತಾಜಿ. ಶ್ವೇತಾ ಮಾತಾಜಿ ಹರೇ ಕೃಷ್ಣ. ಹಾ ಹರೇ ಮಾತಾಜಿ, ಕೃಷ್ಣ ನೀವು ಮಾತಾಜಿ. ನರಸಿಂಹ ಭಜನೆ ಸ್ಟಾರ್ಟ್ ಮಾಡಿ. ಮೊದಲಿಗೆ ನಮ್ಮ ಗುರುಗಳಾದ ಶೀಲ ಪ್ರಭುಪಾದರಿಗೆ ವಂದಿಸ್ತಾ, ಮತ್ತೆ ನಮ್ಮ ಶಿಕ್ಷಾ ಗುರುಗಳಾದ ಮೀನಾಕ್ಷಿ ಕೃಷ್ಣ ಸೇವನಿ ದಾಸಿ ಮಾತಾಜಿ ಮತ್ತೆ ಶ್ವೇತಾವಾರಿ ಮಾತಾಜಿ ಅವರಿಗೆ ನಮಸ್ತಾ ನಾನು ನರಸಿಂಹ ಪ್ರಣಾಮ ಶುರು ಮಾಡ್ತೀನಿ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ, ಪ್ರಹ್ಲಾದಲಾದದಾಯಿನೇ, ಹಿರಣ್ಯಕಾಶೀಪೂರ್ವಕ್ಷಃ, ಶೀಲಟಂಕಾನಕಾಲಾಯೇ, ಹಿರಣ್ಯಕಾಶೀಪೂರ್ವಕ್ಷಃ, ಶೀಲಟಂಕಾನಕಾಲಾಯೇ. ಇತೋ ನರಸಿಂಹ ಪರತೋ ನರಸಿಂಹ, ಇತೋ ನರಸಿಂಹ ಪರತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ, ಬಹಿರ್ ನರಸಿಂಹ ಹೃದಯೇ ನರಸಿಂಹ, ಬಹಿರ್ ನರಸಿಂಹ ಹೃದಯೇ ನರಸಿಂಹ, ನರಸಿಂಹ ಅದಿಂ ಶರಣಂ ಪ್ರಪದೇ, ತವ ಕರ ಕಮಲವರೇ ನಾಕಾಂ ಅದ್ಭುತ ಶೃಂಗ, ದಲಿತ ಹಿರಣ್ಯಕಶಿಪು ತನುಭೃಂಗ, ಕೇಶವಧೃತ ನರಹರಿ ರೂಪ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ. ಕೇಶವಧೃತ ನರಹರಿ ರೂಪ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ. ಶ್ರೀ ಜಯ ನರಸಿಂಹದೇವ್ ಜಯ ನರಸಿಂಹದೇವ್, ನರಸಿಂಹದೇವ್ ಜಯ ನರಸಿಂಹದೇವ್, ಜಯ ಭಕ್ತ ಪ್ರಹ್ಲಾದ್ ಜಯ ಭಕ್ತ ಪ್ರಹ್ಲಾದ್, ಭಕ್ತ ಪ್ರಹ್ಲಾದ್ ಜಯ ಭಕ್ತ ಪ್ರಹ್ಲಾದ್, ಜಯ ಜಯ ಪ್ರಭುಪಾದ್ ಪ್ರಭುಪಾದ್ ಪ್ರಭುಪಾದ್, ಜಯ ಜಯ ಪ್ರಭುಪಾದ್, ಜಯ ಜಯ ಗುರುದೇವ್ ಗುರುದೇವ್ ಗುರುದೇವ್, ಜಯ ಜಯ ಗುರುದೇವ್. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್, ನಿತ್ಯ ಗೌರ ಹರಿ ಬೋಲ್. ಶ್ರೀ ನರಸಿಂಹ ಜಯ ನರಸಿಂಹ, ಜೈ ಜೈ ನರಸಿಂಹ, ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ, ನರಸಿಂಹ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ವಿಘ್ನ ವಿನಾಶಕ ನರಸಿಂಹ ಭಗವಾನ್ ಕಿ ಜೈ, ಭಕ್ತ ಶಿರೋಮಣಿ ಪ್ರಹ್ಲಾದ್ ಮಹಾರಾಜ್ ಕಿ ಜೈ, ಶೀಲ ಪ್ರಭುಪಾದ್ ಕಿ ಜೈ. ನಿತ್ಯ ಗೌರ್ ಹರಿ ಪ್ರೇಮಾನಂದೇ, ಹರಿ ಹರಿ ಬೋಲ್ ಹರಿ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಹರಿ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ನರಸಿಂಹ ಭಜನೆ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಅವಕಾಶ ಕೊಟ್ಟಿದ್ದಕ್ಕೆ ಗೋಪಿ ಸೇನಾ ಕ್ಲಾಸ್ ಎಲ್ಲಾ ಮಾತಾಜಿಗೂ ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ನೀವು ಇದೇ ತರ ಈ ಗೋಪಿ ಸೇನಾ ಕಾರ್ಯಕ್ರಮದಲ್ಲಿ ತಮ್ಮ ಸೇವೆಯನ್ನ ತಗೊಳ್ಳಿ ಅಂತ ಹೇಳ್ತಾ ನಿಮ್ಗೊಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ನಾನು ಧನ್ಯವಾದವನ್ನ ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ರಿಗೂ ಹರೇ ಕೃಷ್ಣ. ದಂಡವತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಮತ್ತೆ ಲೀಲಾಮಯಿ ಮಾತಾಜಿ ಏನಾದ್ರು ಅನೌನ್ಸ್ಮೆಂಟ್ಸ್ ಇದೆನಾ ಮಾತಾಜಿ? ಮಾತಾಜಿ, ಎಲ್ಲ ಸೇರಿರೋ ಎಲ್ಲಾ ಮಾತಾಜಿಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಯಾಕೆಂದ್ರೆ ನೀವಿಲ್ಲದೆ ನಮ್ಮ ಯಾವ ಕಾರ್ಯಕ್ರಮಗಳು ಯಾವ್ದು ಸಕ್ಸಸ್ ಆಗಕ್ ಆಗೋದಿಲ್ಲ. ಅದು ಮೊದಲನೆಯ ಇವತ್ತು ಕಾರ್ಯಕ್ರಮದಲ್ಲಿ ಜಗನ್ನಾಥ್ ಪಾಕಶಾಲೆ ಸೀರೀಸ್ ಅಲ್ಲಿ ಮೊದಲನೆಯ ಕಾರ್ಯಕ್ರಮದಲ್ಲೇನೆ 60 ಜನ ಸೇರಿದ್ರಿ ಎಲ್ಲರೂ. ಸೊ ಎಲ್ಲರಿಗೂ ನನ್ನ
ಹೃತ್ಪೂರ್ವಕ ಕೃತಜ್ಞತೆಗಳು. ಇದೇ ರೀತಿ ನಿಮ್ಮ ಸಹಕಾರ ನಮ್ಮೊಂದಿಗೆ ಇರಲಿ, ಇದನ್ನೇ ನಾನು ಭಗವಂತನಲ್ಲಿ ಬೇಡ್ಕೊಳ್ತೇನೆ. ಇನ್ನೂ ಎಲ್ಲರೂ ಮಾತಾಜಿಗಳು ಇನ್ನೂ ಒಬ್ಬೊಬ್ಬರನ್ನ ಸೇರಿಸಿ ಇದಕ್ಕೆ ಇನ್ನು ತುಂಬಾ ಈ ಮೂಲೆ ಮೂಲೆಯಲ್ಲಿ ಭಗವಂತನ ಹೆಸರು ಎಲ್ಲರಿಗೂ ಸಿಗ್ಲಿ. ಈ ಹರಿನಾಮ ಪ್ರಸಾದದ ಇಂಪಾರ್ಟೆನ್ಸ್, ನಮ್ಮ ಭಗವದ್ಗೀತೆ ಉಪದೇಶಗಳು ಏನಿದೆ ಎಲ್ಲ ಜೀವಿಗಳಿಗೂ ಸಿಗ್ಬೇಕು. ಒಂದೊಂದ್ಸರಿ ಎಲ್ಲೋ ಅನ್ಯಾಯಗಳಾಗ್ತಾ ಇದೆ, ಇದಕ್ಕೆ ನಾವೇ ಜವಾಬ್ದಾರರು ಅನ್ಸುತ್ತೆ. ಯಾಕಂದ್ರೆ ನಾವು ಪ್ರೀಚ್ ಮಾಡ್ತಾ ಇಲ್ಲ ಅನ್ನೋ ಒಂದು ಮನಸ್ಸಿನ ಒಳಗಿನ ಒಂದು ಗಿಲ್ಟಿ ಫೀಲಿಂಗ್ ನನ್ಗೆ ಯಾವಾಗ್ಲೂ ಆಗುತ್ತೆ. ಸೊ ಹಾಗಾಗಿ ಒಂದು ಚಿಕ್ಕ ಪ್ರಯತ್ನ, ನಮ್ಮಿಂದ ಆಗುವ ಪ್ರಯತ್ನವನ್ನ ಆನ್ಲೈನ್ ಭಗವಂತ ಕೊಟ್ಟಿರ್ಬೇಕಾದ್ರೆ ಯಾಕೆ ಮಾಡ್ಬಾರ್ದು ಅಲ್ವಾ? ಸೊ ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತಗೊಂಡು ಯಾರಿಗಾದ್ರೂ ಒಂದು 4 ಜನಕ್ಕೆ ಹೇಳಿ ಒಬ್ಬೊಬ್ಬರನ್ನ ಸೇರ್ಸೋಣ. 60 ಜನ, ಇನ್ನು 60 ಜನ ಸೇರಿದ್ರು ನಾವು 100 ಜನ ಮೇಲಾಗ್ತೀವಿ. ಸೊ ಹಾಗಾಗಿ ಖಂಡಿತ ಈ ಪ್ರಯತ್ನವನ್ನು ಎಲ್ಲರೂ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಯಾರಾದ್ರೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋರಿದ್ರೆ ದಯವಿಟ್ಟು ಹೆಸರುಗಳನ್ನ ಕೊಡಿ. ನರಸಿಂಹ ಭಜನೆ ಇರ್ಬೋದು, ಕೀರ್ತನೆ, ಪ್ರವಚನ, ಕಾಂಪೇರಿಂಗ್ ತುಂಬಾ ಜನ ಮಾತಾಜಿಸ್ ಮುಂದೆ ಬರ್ಬೇಕು. ಇದೇ ರೀತಿ ನಾವು ಮಾತಾಡ್ತಾ ಅದೇ ಹೇಳಿದ್ರಲ್ಲ ಮೈಸೂರು ಪಾಕ್ಗೆ 1 ಸರಿ 2 ಸರಿ 3 ಸರಿ ಒಂದು ಅದು ಯಶಸ್ವಿ ಆಗೋದು ಅಂತ. ಹಾಗೆ ಯಾವ್ದನ್ನು ನಮ್ಗೆ ಅಭ್ಯಾಸ ಇಲ್ಲದೆ ಇರ್ಬೋದು, ಕಂಪೇರಿಂಗ್ ಅಭ್ಯಾಸ ಇಲ್ಲದೆ ಇರ್ಬೋದು, ಪ್ರವಚನ ಇಲ್ಲದೆ ಇರ್ಬೋದು. ಹಾಗಾಗಿ ನೀವು ಹಿಂಜರಿಬೇಡಿ, ಮುಂದೆ ಬಂದ್ಬಿಟ್ಟು ಇದನ್ನ ಕಲ್ತ್ಕೊಳ್ಳೋಕೆ ಒಂದು ವೇದಿಕೆ ಇದೆ ನಮ್ಗೆ. ಭಗವಂತ ಎಲ್ಲಾನು ಅರೇಂಜ್ ಮಾಡಿ ಕೊಟ್ಟಿದಾರಲ್ವಾ? ಸೊ ಇದರದ ಲಾಭವನ್ನ ಪಡ್ಕೊಳ್ಳಿ. ಹೆಸರು ಕೊಡೋರಿದ್ದಾರೆ ದಯವಿಟ್ಟು ಕೊಡಿ. ಗ್ರೂಪ್ ಅಲ್ಲಿ ಹಾಕ್ಬೋದು, ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬೋದು, ಇಲ್ಲ ಈಗ್ಲೂ ಸಹ ಹೇಳ್ಬೋದು. ಮತ್ತೆ ಹರೇ ಕೃಷ್ಣ. ಎಸ್ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಕ್ಲೋಸಿಂಗ್ ಪ್ರೇಯರ್ ಹೇಳೋದು ಮಾತಾಜಿ? ಕ್ಲೋಸಿಂಗ್ ಪ್ರೇಯರ್ ಹೇಳೋದಾ ಮಾತಾಜಿ? ಎಸ್, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ಯ ನಮಾಮಿ ಯಾನಿ ಕರ್ಮಾಪಿ, ಏಕಂ ತಸ್ಯ ದೇವಸ್ಯ ಸೇವಃ, ತ್ವಮೇವ ಮಾತಾ ಚ ಪಿತಾ ತ್ವಮೇವ. ಒಂದ್ ನಿಮಿಷ ಮಾತಾಜಿ, ಕರೆಂಟ್ ಹೋಗ್ಬಿಡ್ತು ಮಾತಾಜಿಲಿ. ಮತ್ತೆ ನೆಟ್ ಇದೆಯಲ್ಲ, ಕಂಟಿನ್ಯೂ ಮಾಡಿ ಮತ್ತೆ ಪರವಾಗಿಲ್ಲ. ಎಸ್ ಮಾತಾಜಿ, ಎಸ್ ಖಂಡಿತ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧು ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ, ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಂ ಸುತಂ ದೇವಂ ಕಂಸ ಚಾಣೂರಮರ್ದನಂ, ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯನಿ ಮಹಾಮಾಯೇ ಮಹಾಯೋಗಿನ್ಯದೀಶ್ವರಿ, ನಂದ ಗೋಪಾಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ವೈಷ್ಣವ ಪ್ರಣಾಮ ಮಂತ್ರ ಒಂದ್ಸರಿ ಹೇಳ್ಬೇಡಿ. ಎಸ್ ಹೇಳ ಮಾತಾಜಿ. ವಾಂಚಾ ಕಲ್ಪತರುಭ್ಯಸ್ಯ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.